ಲಕ್ಷಣ ಅವಾಗಿ ಧ್ಯಾನಾಗತೀತೆ ಲಕ್ಷಣ ಸಾಧುಗಳು ಹೇಳ್ತಾ ಭೀತಿ ಈ ಲಕ್ಷಣ ಧೈರ್ಯ ಆತ್ಮಧೈರ್ಯ ಮೇಲೆ ಈಗ ಮೇಲೆ ಜಿತಷಡ್ಗುಣ ಅಂತ ಒಂದು ಲಕ್ಷಣ ಬೇಕಲ್ಲೇ ಜಿತಷಡ್ಗುಣ ಅಂದ್ರೆ 6 ಗುಣಗಳನ್ನು ಗೆದ್ದಾವ ಒಂದು ಜ್ಞಾನಿ ಲಕ್ಷಣ ಮಾಡ್ಯಾರ 6 ಗುಣಗಳಂದ್ರೆ 6 ಊರ್ಮಿಗಳಂತ ಅರ್ಥ ಮಾಡ್ತೀವಿ ಊರ್ಮಿಗಳಂದ್ರೆ ದುಃಖ ಇವು 2 ಹಸಿವೆ ತೃಷೆ ಇವೆರಡು ಮತ್ತು ಹಸಿವೆ ತೃಷೆ ದುಃಖ ಮತ್ತು ಜನ್ಮ ಮರಣ ಇವೇನು 6 ಊರ್ಮಿಗಳ ಇವನ್ನ ಅವ ಗೆದ್ದಾನ ಅಥವಾ ಗೆದಿಯು ಲಕ್ಷಣ ಏನು ಅಂದ್ರೆ ಅದ್ರ ಪರಿಣಾಮ ಏನು ಅವನ ಮೇಲೆ ಆಗೋದಿಲ್ಲ ಏನಂದ್ರೆ ಗೆದ್ದಂಗ ಹೆಂಗಪ್ಪ ಅದು ಈ ಮೊದಲು ಹೇಳ್ತಾರೆ ಹಸಿವು ತೃಷೆಗಳನ್ನ ಹೆಂಗೆ ಗೆದ್ದ ನಾವು ಹಸಿವು ತೃಷೆಗಳನ್ನ ಗೆಲ್ಲಿಕ್ಕೆ ಏನು ಕಾರಣ ಆಗಿದೆ ಅಂದ್ರೆ ಆ ಪರಂದಲ್ಲಿ ಯಾವಾಗ ನಿಮಗ್ನ ಇರ್ತಾನೆ ನಾವು ತನ್ನ ಆನಂದದಲ್ಲಿ ಅಖಂಡವಾಗಿ ನಿಮಗ್ನ ಇರೋದ್ರಿಂದ ಆ ಹಸಿವು ತೃಷೆಗಳು ಹಂಚ್ಲಾಗುವುದಿಲ್ಲ ಈ ಅರ್ಥದಲ್ಲಿ ಹೆಂಗೆ ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ಕೆಲವು ಗರ್ಕ ತಿಳ್ಕೊಂಡು ಅಂದ್ರೆ ಅವಾಗ ನಮ್ಗೆ ಎಳೆ ಹೊತ್ತು ಗೊತ್ತಾಗೋದಿಲ್ಲ ಮತ್ತು ಹಸಿವು ಆಗೋದಿಲ್ಲ ನೀಡಲಿಕ್ಕೆ ಆಗೋದಿಲ್ಲ ಅವಾಗ ಹೆಂಗೆಲ್ಲ ಮರ್ತ್ಬಿಡ್ತೀವೋ ಹಂಗೆ ಸ್ವಾನಂದಲ್ಲಿ ಯಾವಾಗಲೂ ಅಖಂಡವಾಗಿ ನಿಮಗೆ ಇರೋದ್ರಿಂದ ಅವಾಗ ಹಸಿವುದು ಪರಿವಿ ಅಥವಾ ಅಷ್ಟು ಇದು ಬರೋ ತಾತ್ಪರ್ಯ ಹಸಿವೆ ಆಗುವ ತಾತ್ಪರ್ಯ ಇಲ್ಲ ಆದ್ರೆ ಹಸಿವಿ ಆಗಿ ಅದನ್ನು ವ್ಯಾಕುಲ ಆಗುದಿಲ್ಲ ಅಥವಾ ಹಸಿವೆ ಬಗ್ಗೆ ಅವ ಹಂಬಲಿಸುವುದಿಲ್ಲ ಅಥವಾ ಊಟದ ಬಗ್ಗೆ ಏನಾರ ಒಂದೇ ಯಾವ ಒಂದು ಅಪೇಕ್ಷಣ ಇರೋದಿಲ್ಲ ಅವ ರಸವಿಷಯಕ ಕಿಂಕರ ಆಗಿರೋದಿಲ್ಲ ಇಂಥಾದೇ ಬೇಕು ಇಂಥದ್ದು ಬೇಡ ಅಂತ ಒಂದೇನು ಅವ್ರು ಹೇಳಿಲ್ಲ ಸರ್ವಂ ಜಿತಂ ಜಿತೇ ರಸೆ ಅಂತ ಹೇಳಿ ಅಂದ್ರೆ ಒಂದು ರಸನ ಒಂದು ರಸ ವಿಷಯ ಯಾವ ಗೆಲ್ತಾನೋ ಅವ ಸರ್ವಂ ಜಿತಂ ನಾವೆಲ್ಲ ಗೆದ್ದಂಗ ಹಂಗೆ ಅಂದ್ರೆ ಅದ್ರ ಬಗ್ಗೆ ಅವನಲ್ಲಿ ವ್ಯಾಕೃತ ಇರೋದಿಲ್ಲ ಅಥವಾ ಒಂದು ನಡಪಡಿ ಇರೋದಿಲ್ಲ ಸ್ವಾಭಾವಿಕವಾಗಿ ತಾನೇ ಪ್ರಾಪ್ತ ಊಟ ಮಾಡ್ತಾನೆ ಮತ್ತೆ ಬೇರೆ ಆದ್ರೆ ಅದ್ರ ಅಧೀನವಾಗಿರೋದಿಲ್ಲ ಹಸಿವೆ ಆಗಿರೋದಿಲ್ಲ ಅಂದ್ರೆ ಈಗ ಹಸಿವೆ ಗೆದ್ದಂಗ ಮತ್ತು ನೀರಡಿಕೆ ಆದ ಪ್ರಕಾರ ಇವೆರಡು ಹಸಿವು ತೃಷೆಗಳಿಂದ ಹೆಚ್ಚು ಪರಿಣಾಮ ಹೊಂದಿಲ್ಲ ಅದ್ರ ಬಗ್ಗೆ ಏನಿಲ್ಲ ಹೆಚ್ಚು ವ್ಯಾಕುಲ ಆಗೋದಿಲ್ಲ ಏನು ಅನುಕೂಲ ಅಂತ ಒಂದು ವೇಳೆ ತಿಲಿಕ್ಕೆ ಸಿಗ್ಲಿಲ್ಲಪ್ಪ ಆರಾಮ ಸಿಗ್ತವೆ ನಮ್ಮ ಹಸಿವಿಂದ ನಮ್ಮ ಭಾವನೆ ಮೇಲೆ ಎಷ್ಟೋ ಅವಲಂಬಿಸಿರುತ್ತೆ ನಾವು ಹೆಂಗ್ ನಮ್ಮ ಭಾವನೆ ಇತ್ತು ಹಂಗೆ ಹಸಿವೆ ಹೆಚ್ಚು ಕಡಿಮೆ ಆಗ್ತದೆ ನೀವು ಹೆಂಗ್ ಭಾವನೆ ಇವತ್ತು ತಿನ್ಬಾರ್ದಪ್ಪ ನಾವು ನಿರ್ಧಾರ ಮಾಡಿದಿಲ್ಲ ಅವತ್ತು ಹಸಿವೆ ಆಗೋದು ಹೇಳಿ ಹೇಳಿ ನೋಡಿ ಎಲ್ಲರಿಗೂ ಅನುಭವ ಇಲ್ಲ ನಾವು ಬೇಕು ಅಂತ ಭಾವನೆ ಮಾಡಿದ್ರೆ ಹಸಿ ಬಹಳ ಆತಂಕ ಆಗ್ತದೆ ನಾವು ಬೇಡ ಅಂತಂದಾಗ ಹಸಿ ಹೋಗ್ತದೆ ಆ ಏನಲ್ಲೇ ಏನೂ ಬೇಡ ಅನ್ನುವಂಥ ತೃಪ್ತಿ ಪರಮ ತೃಪ್ತಿ ಇರೋದ್ರಿಂದ ನಿಮ್ಗೆ ಹಸಿವಿ ಅಷ್ಟ ಬಹಳ ಎಲ್ಲರಂಗೆ ಆಗುದಿಲ್ಲ ಅಂತ ಸಾಮಾನ್ಯವಾಗಿ ಆಗ್ತದೆ ಖರೆ ಅದು ಹಸಿವೆ ಗೆದ್ದಿರ್ತೇನೆ ಅಂತ ಅದರಂತೆ ನೀವು 2 ವಿಷಯಗಳನ್ನು ಇವು ಎದ್ರ ಧರ್ಮವ ಪ್ರಾಣ ಧರ್ಮವು ಇವು ಹಸಿವು ತೃಷಿಯು ಪ್ರಾಣಗಳ ಧರ್ಮ ಸ್ವಾನಂದ ತೃಪ್ತ ತಂದ್ಕೊಂಡು ಹಸಿವು ಗಿಡಕ್ಕೆ ಅವನು ಭಾನ ಆಗುದಿಲ್ಲ ಮರ್ತಿರ್ತಾನೆ ಅವನು ಅಷ್ಟು ಭಾನ ಆಗುದಿಲ್ಲ ಅಂತ ಹೇಳ್ಲಿಕ್ಕೆ ಹೆಂಗೊಂದು ಭಕ್ತಗೆ ಅದನ್ನ ಈ ಶ್ರೀವಿಂದ ರೂಪ ನೋಡಿದ ಕೂಡಲೇ ವಿಠಲ್ ರೂಪ ನೋಡಿದ ಕೂಡಲೇ ವಿಠಲ್ ಭಕ್ತಿಗೆ ಏನಾಗ್ತದೆ ದಹನ ಹರಪರಿ ಭೂಕ ಅಂತ ಎಲ್ಲ ನಮ್ದೆಲ್ಲ ಹಸಿ ಹೆಂಗ್ ನಮ್ದು ಯಾರು ಬಂದ್ರಪ್ಪ ಅಂದ್ರೆ ಊಟ ಮಾಡಿದ್ರೆ ಈಗ ನಮ್ಮ ಹಸಿವು ಮುಕ್ತಿ ನಂತರ ಎಷ್ಟು ತಪ್ಪರಿಂದ ಅಂದ್ರೆ ಆ ತೃಪ್ತಿ ಇದ್ರಿಂದ ಅದು ಹಸಿವು ಬಾಧೆ ಅವರಿಗೆ ಇರೋಲ್ಲ ಅಂತ ಜಗಾತೆ ಜೀವನಿ ಹೋಗಿದಾಸ್ಮಸುಖ ಇತರಲ ಶೋಕ ದುಃಖ ಎರಡನೇದು ಯಾವುದು ಸುಖ ದುಃಖ ಸುಖ ದುಃಖ ಇವೆರಡು ಮನುಷ್ಯನ ಧರ್ಮ ಹೆಂಗ್ ಪ್ರಾಣ ಧರ್ಮ ಇತ್ತು ಹಸಿವು ತೃಷೆಗಳು ಪ್ರಾಣ ಧರ್ಮ ಸುಖ ದುಃಖಗಳು ಮನುಷ್ಯನ ಧರ್ಮ ಇವಾಗ ನನಗೆ ಅಂತ ಭಾವಿಸ್ಬೋದು ಮನುಷ್ಯನ ಧರ್ಮಗಳನ್ನು ತಿಳ್ಕೊಂಡು ಅಂದ್ರೆ ಹೆಂಗೆ ಬೇರೊಬ್ಬರನ್ನಾಗಿ ಏನಾದ್ರೂ ಆದ್ರೆ ನಾವು ಹೆಂಗೆ ಅದ್ರ ಬಗ್ಗೆ ಪರಿಣಾಮ ಹೇಳ್ತಿರ್ತೀವೋ ಯಾರಿಗೆ ಎರಡನೇದು ದೊಡ್ಡ ಲಾಭ ಆದ್ರೆ ನಮ್ಗೆ ಅದ್ರಲ್ಲಿ ಏನು ಅನ್ಸೋದಿಲ್ಲ ಲಕ್ಷಾವಧಿ ಲಾಟ್ರಿ ಹತ್ತಿದ್ರು ನಮ್ಗೆ ಏನು ಅನ್ಸೋದಿಲ್ಲ ಯಾರು ತಿಳ್ಕೊಂಡ್ರು ಯಾರು ಸತ್ರು ಅವ್ರು ಹೇಳೋದು ಅಥವಾ ಏನಾದ್ರು ನಮಗೇನೇ ಅನ್ಸೋದು ಏನೋ ಅನ್ಸೋದು ಎರಡನೇದು ಭಾವನೆ ಬಂತು ಅದು ಪರಿಣಾಮ ಆಗೋಲ್ಲ ಹಾಗೆ ಇದೆ ಮನುಷ್ಯನ ಧರ್ಮಪ್ಪ ಇದು ಮನಸ್ಸಿಗೆ ಆಗ್ತಾ ಹೇಳಾಗೋದಿಲ್ಲ ಸುಖ ದುಃಖ ಅತೀತಿದ್ದೀನಿ ನಾ ಸ್ವಾನಂದ ರೂಪಿದ್ದೀನಿ ಆ ಸ್ವಾನಂದದಲ್ಲಿ ತೃಪ್ತಿ ಪಡಿತಾ ಇರುವಂತಹ ಜ್ಞಾನಿಗೆ ಏನಿಲ್ಲ ಇದು ಸುಖ ದುಃಖ ಬಾಧೆ ಆಗುದಿಲ್ಲ ಸುಖ ಸುಖ ಅನ್ಸೋದಿಲ್ಲ ವಿಶೇಷ ಅನ್ಸೋದತ್ತ ಏನು ಮತ್ ಸುಖ ಪಡೆದವಾಗ ಅಲ್ಪ ಸುಖ ಬಂದ್ರೆ ಏನೋ ಅನ್ಸೋದಂತ ದೊಡ್ಡ ನೌಕರಿ ಇದ್ದವಾಗ
ಒಂದು ಸಣ್ಣ ನೌಕರಿ ಅಪಾಯಿಂಟ್ಮೆಂಟ್ ಬರ್ತದೆ ಮುಗಿನ ಅಂದಾಗ್ತಾನೆ ಜಮಾದಾರ ನೌಕರಿ ಅಂತ ಕೊಟ್ರಿ ಸಿಪಾಯಿ ಇದ್ದಪ್ಪ ನಾವು ಜಮಾದಾರ ಮಾಡಿದ್ರೆ ಎಷ್ಟು ಆನಂದ ಆಗ್ತದೆ, ಭಯಂಕರ ಆನಂದ ಆಗ್ತದೆ. DSP ಮಾಡಿದ್ರೆ ನೀವು ಜಮಾದಾರ ನೌಕರಿ ಕೊಟ್ಟಿವಿ ಅಂತಂದ್ರೆ ಅವನ್ನ DSPಗೆ ಆನಂದ ಆಗ್ತದೆ, ದುಃಖ ಆಗ್ತದೆ. ಹಂಗ ಭಾಳ ಏನು ನಾವು ಇರ್ತದೆ ಅವ್ರು ಕಡಿಮೆ ಕೊಟ್ಟು ದುಃಖ ಆಗ್ತದೆ. ಹಂಗೆ ಭಾಳ ಆನಂದ ಪಟ್ಟಿರ್ತಾರೆ ನಾವು. ಈ ಅಲ್ಪ ಆನಂದದಿಂದ ಈ ಸುಖದಿಂದ ಅವಾಗ ಗೆಳತಿ ಇರೋದಿಲ್ಲ. ಅಲ್ಲಿ ಸುಖವನ್ನು ಆಯ್ಕೆ ಮಾಡಿರ್ತಾರೆ. ಇದೇನು ಮಹತ್ವ ಅಲ್ಲ, ಅಲ್ಲೇ ಅಲ್ಲ. ಅದು ಬಂದದ ಇರ್ಲಿ ಅಂತ ಇಷ್ಟೇ. ಬಂದದ್ರಿಂದ ಅದಕ್ಕೆ ನಾವು ಬೇಡ ಅನ್ನೋಂಗಿಲ್ಲ. ಯಾಕಂದ್ರೆ ಅದಾದ್ರು ಇದ್ರದೇ ಒಂದು ರೂಪದ ಕಂಪ್ಯೂಟರ್ ಹಿಂಗ ಇದೇ ಆನಂದದೇ ಒಂದು ಅಲ್ಪ ಅಂಶದೇ ಹೊರಗೆ ಸುಖ. ನಾವು ನಮ್ಮ ಆನಂದವನ್ನೇ ಅದಕ್ಕೆ ಕೊಟ್ಟು ಅದನ್ನ ಮತ್ತೆ ತಿರುಗಿ ಪಡಿತೀವಿ ಅಲ್ಲಿ ಕಟ್ಟಿಲ್ಲ. ತಪ್ಪು ಹಿಂಗೆ ಈಗ ನಾವೇನ್ ಮಾಡ್ತೀವಿ ನಮ್ದು ಅಂತ ಭಾವಿಸ್ತೀವಿ. ಅಂದ್ರೆ ನಮ್ಮ ಆನಂದ ಅದು ಕೊಟ್ಟಂಗ ಅದು. ಇನ್ನು ಅದರಿಂದ ಏನು ನಾವು ಸುಖ ಕೊಟ್ಟರ ನಂದ್ರಿಂದ ಸುಖ ಆಗ್ತದೆ ಅಂದ್ರೆ ಅಲ್ಲಿಂದ ಬಂದು ಕೊಟ್ಟಿವಿ ನಾವು. ಅದು ಅಲ್ಲಿಂದ ಬಂದಿಲ್ಲ, ಅದು ನಮ್ಮಿಂದೇ ಬಂದದ. ನಂದ್ರಿಂದ ಯಾಕೆ ಕೊಡ್ಬೇಕು ನಂದ್ರಿಂದ ಅಲ್ಲಾರ್ದೆ ಹುಡುಕಿ ಎಲ್ಲರಿಗೂ ಯಾಕೆ ಬರಂಗಿಲ್ಲ? ಇಷ್ಟ ಹೇಳ್ತವ್ರು ರೊಕ್ಕ ನಮ್ಗೆ ಆನಂದ ಕೊಡ್ತು. ನಮ್ಮ ರೊಕ್ಕ ನಮ್ಗೆ ಆನಂದ ಕೊಡ್ತದೆ. ಎಲ್ಲ ರೊಕ್ಕ ಆನಂದ ಕೊಡ್ತೇನು ವಿಚಾರ ಮಾಡಿ. ಮಕ್ಕಳನ್ನ ಆನಂದಬೇಕಿರ್ತದೆ. ನಮ್ಮ ಮಕ್ಕಳನ್ನ ಅನಿಸಿದೆ ಮತ್ತೊಂದು ಎಲ್ಲ ಮಕ್ಕಳನ್ನ ಅನಿಸಿರ್ತದೆ. ಅದು ಆನಂದ ಇದ್ರೊಳಗೆ ಮಕ್ಕಳ ಒಳಗೆ ರೊಕ್ಕ ಒಳಗದ ನಮ್ಮ ಭಾವನೆ ಒಳಗದ ನಮ್ಮೊಳಗೆ ಹೌದು. ನಮ್ಮದಂದ್ರೆ ಆತ್ಮೀಯ ಭಾವನೆ ನಾವು ಕೊಡ್ತೀವಿ. ಅದು ನಮ್ಗಂತ ನಾವು ಆರೋಪ ಮಾಡ್ತೀವಿ ಅಲ್ಲಿ. ಅದು ನಾವೇನು ಅದನ್ನೇ ತಿಳ್ಕೋತೀವಿ. ಇಷ್ಟೇ ಹೊರತಾಗಿಂದ ಅದು ಒಂದು ನಾವು ಕೊಟ್ಟಿದ್ದೇ ಒಂದು ಅಂಶ ಹೊರತಾಗಿ ಅದರಿಂದ ಆ ಸುಖ ಅಂದ್ರೆ ಹೊರಗಿನ ಮತ್ತೆ ಬೇರೆ ಅಲ್ಲ ಅಂತ ತಿಳ್ಕೊಂಡು ನಮ್ಮಿಂದ ಆ ಸುಖ ಬಂದು ತಂದ್ರದೇ. ಹಂಗೆ ತಂದೆ ಒಂದು ಭಾಳ ಇದ್ದಪ್ಪ ಅಂದ್ರೆ ರೊಕ್ಕ ಭಾಳ ಇತ್ತು, ಒಂದು ಸ್ವಲ್ಪ ಕೊಟ್ಟಿದ್ದು ಒಬ್ಬ ಕಡ ಕೊಟ್ಟಿದ್ದ ಅದು ಸೀಟ್ ಒಂದು ಕೊಟ್ಟ ನನಗೆ ಭಾಳ ಆನಂದ ಆಗ್ತೀವಿ ನಾವು. ಅದು ನಂದೇ ರೊಕ್ಕ ಕೊಟ್ಟ ಏನು ದೊಡ್ಡ ಮಾತು ಹಂಗೆ. ಅದು ನಂದೇ ಆನಂದ. ಇದು ಆನಂದದೇ ಒಂದು ವ್ಯಕ್ತಿ ರೂಪದ ಅಲ್ಪ ರೂಪದ ಹೊರತಾಗಿ ಸುಖ ಮಗು ಹೆಚ್ಚಿನ ಇಲ್ಲ ಅಂತ ನಾವು ನಿಶ್ಚಯ ಇದ್ದರಿಂದ ಹೊರಗಿನ ಸುಖದಿಂದ ಹರ್ಷಿತ ಆಗುದಿಲ್ಲ. ಇದೆಲ್ಲ ಶೋಕ ದುಃಖ ಚಿನ್ಮ ಪ್ರಜ್ಞಾನೇ ನಿತ್ತಂಕ ಮಾತು ಆನಂದ ರೂಪ ಜ್ಞಾನದೊಳಗೆ ನಿಮ್ಮಲ್ಲಿ ಇರ್ತಾನೆ. ಅವ್ನು ಪ್ರತೀತಿ ಇರ್ತದೆ, ಅಖಂಡ ಶಾಂತಿ ಪ್ರತೀತಿ ಇರ್ತದೆ. ಈ ಸುಖಗಳು ಏನಂತ ಏನು ಅನ್ಸೋದು. ಸಮ್ಮುಖ ಮೋರೇ ಈ ಅವಸ್ಥಾ ಬಾಹಿರ. ಯಾಕಂದ್ರೆ ನಿಮ್ಗೆ ಗೊತ್ತದ ಈ ಆತ್ಮಾನಂದದಿಂದ ಇದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಸುಖ ನಿಮ್ಗೆ ಅತಿ ಅನುಭವ ಗೊತ್ತಾಗಿದೆ. ಯಾಕಂದ್ರೆ ತನ್ನ ಅನುಭವನ್ನೇ ವರಿಸಿ ನೋಡಿತಾನೆ. ಎಷ್ಟು ಸುಖಗಳನ್ನು ಅನುಭವಿಸಿರ್ತಾನೆ. ಈ ಆತ್ಮ ಸುಖವನ್ನು ಪ್ರಾಪ್ತಿ ಇರ್ತದೆ. ಈ ಎರಡೂ ನೋಡಿದ್ರೆ ಇದ್ರೊಳಗೆ ನಿರಂಬಳ ಶಾಂತಿ ಖರೆ ಸುಖ ಇದ್ರೊಳಗದಪ್ಪ ಅಂತ ತಾನೇ ಗೊತ್ತಾಗ್ತದೆ. ಭಾಳ ದೊಡ್ಡದಾದ್ರು ಎಷ್ಟೋ ಅದ್ರೊಳಗೆ ಗೋಮುಗಳಿರ್ತಾವ, ಪೇತಿಗಳು ಇರ್ತಾವೆ, ಎಷ್ಟು ಸಮಸ್ಯೆ ಇರ್ತಾವೆ, ಎಷ್ಟು ಬದುಕೇತಿ ಇರ್ತಾವೆ. ಹೌದು ಹಿಂಗಂತೀವಲ್ಲ ಭಾಳ ಭಾಳ ಎಲ್ಲ ಒಂದೋ ಸುಖ ಹೆಚ್ಚಿಂದು ಕೆಲವು ಬಾಯಿ ಭೋಗಗಳು ಇರ್ಬೋದು. ಆದ್ರೆ ಆಂತರಿಕವಾಗಿ ಎಷ್ಟು ಅದ್ರಾಗ ಗೊಂದಲ ಇರ್ತಾವೆ. ಅದು ಇಲ್ಲಿಂದ ಏನು ಗೊಂದಲ ಇಲ್ಲದಂತ ಇಂಥ ಈ ತನ್ನ ನಿಜವಾದ ಸುಖ ಏನಿದೆ ನಿತಾಂತ ಅಥವಾ ವಿರಂಬಳ ಅಥವಾ ನಿಶ್ಚಿಂತ ಇಂಥ ಸುಖ ಇಂದ ಹೊರಗೆ ಎದ್ದು ನಮಗೆ ಜಗತ್ತಲ್ಲಿ ಸಿಗುದಿಲ್ಲ ಅಂತ. ವೈಭವದಲ್ಲಿ ಸಿಗುದಿಲ್ಲ, ಶ್ರೀಮಂತಿಯಲ್ಲಿ ಸಿಗುದಿಲ್ಲ, ಅಧಿಕಾರದಲ್ಲಿ ಸಿಗುದಿಲ್ಲ, ಕೀರ್ತಿಯಲ್ಲಿ ಸಿಗುದಿಲ್ಲ, ಎಲ್ಲರೂ ಸಿಗುದಿಲ್ಲ. ಅದು ಎಷ್ಟು ಏನಾಗ್ತದೆ ನೂರಾಯಮಾನ ಇರ್ತದಂತ. ಇದು ಯಾವಾಗ ಹೆಸರು ಆಗ್ತಿರ್ತದೆ ಒಂದು ಅದು ಸಂಭಾವಿಸಿದಾಗ ಎಷ್ಟು ಕಠಿಣ ಆಗ್ತದೆ, ಅದಕ್ಕೆ ಎಷ್ಟೋ ವಿರೋಧಗಳು ಇರ್ತವೆ. ಆದ್ರಿಂದ ಆ ಅನೇಕತ್ವದಲ್ಲಿ ಸಿಗುವಂತಹ ಸುಖ ಇದೆ ನಿಜವಾದ ಸುಖ ಅದೇ ಅಲ್ಲ. ಏಕತ್ವ ಸುಖ ನಿಜವಾದ ಸುಖ. ಈ ಸುಖದವರಿಗೆ ಅದು ಅದು ಸಾಮಾನ್ಯ ಪದಾರ್ಥ ತಿಳ್ಕೊಳ್ಬೇಕು ಅಂತ ಸಾಮಾನ್ಯವಾದಂತಹ ಒಂದು ಯಕಚಿತವಾದಂತಹ ಒಂದು ಸಿಕ್ಕರೆ ಅವೇನು ಬಹಳ ಹರ್ಷ ಹೋಗುದೇನು ಹಂಗೆ ಸಿಕ್ಕಿಲ್ಲಪ್ಪ. ಅದಕ್ಕೆ ಸುಖ ಬಂದ್ರೆ ಅವ ಹರ್ಷಿತ ಆಗುದಿಲ್ಲ. ಸಮ್ಮುಖ ಮೋರೇ ಈ ಅವಸ್ಥಾ ಬಾಹಿರ. ಮೂರು ಅವಸ್ಥೆಗೆ ಆಚಿಕೆ ಗೊತ್ತಿಲ್ಲ ನಿಜಬೋಧವರ ನಿಜಬೋಧ ಎಲ್ಲಿ ವಾಸ ಮಾಡ್ಯಾನಪ್ಪ ಅಂತ ಆ ದೇಶ ವಾಸ ಮಾಡ್ಯಾನ ಅಂತ ಜ್ಞಾನಿ. ಈ ದೇಶದ ಈ ರೂಢಿ ಹೋಗಿದ್ದಾವಲ್ಲವ ಆ ರೂಢಿ ಹೋಗಿದ್ದಾವ. ಆರೂರು ಅಂದ್ರೆ ಯಾರು ಇದ್ದಾವ ಆರೂರು ಅಂತ ನಾವು ಈ ರೂಢಿ ಹೋಗಿದ್ದೀವಿ. ಯಾವ್ದ್ರಲ್ಲ ನಾನು ನಂದು ಹೆಚ್ಚು ಕಡಿಮೆ ಶ್ರೇಷ್ಠ ಕನಿಷ್ಠ ಸುಖ ದುಃಖ ಇರೊಳಗೆ ಹೆಚ್ಚು ಕಡಿಮೆ ಮಾಡಿದ್ರಿಂದ ನಾವು ಜಡ್ಜರಾಗಿ ಹೆಚ್ಚು ಕಟ್ಟಿದ್ದ ಇರೊಳಗೆ ಸಿಕ್ಕು ನಾವು ಈ ದ್ವಂದ್ವಗಳು ಸಿಕ್ಕು. ಆ ದ್ವಂದ್ವಗಳಲ್ಲಿ ನಾವು ಜಬ್ಬಾಗಲಿ ಸಿಗ್ತೀವಿ, ನಾವು ಜಡ್ಜರಾಗಿ ಸಿಗ್ತೀವಿ. ಅದು ಈ ಸುಖದಲ್ಲಿ ಮಾತ್ರ ಯಾವುದೂ ಇಲ್ಲಪ್ಪ. ವಿರಂಬಳ ಗ್ರಹ ತನಕ ಇಂಥ ಸುಖಗಳು ನಿಮಗ್ಲೂ ಇರ್ತಾನೆ ಯಾವಾಗಲೂ ಅವರು. ಅತಿ ಜರ್ಜರ ದುಃಖನೂ ಹಂಗೆ ಅಂತ ದುಃಖ ಅಂತ ಹಂಗಿಲ್ಲ. ಹಂಗೆ ಸೂರ್ಯ ಇದ್ರೆ ಕತ್ತಲೆ ಬರಲಾರ್ದು ಬಂತಲ್ಲಿ ಏನಾಗ್ತದೆ ಅದು ಬೆಳಕು ಯಾಕೆ ಹೋಗ್ತಂತ ಕತ್ತಲೆ ಏನಿದೆ ಅದು ಆವರ್ಸ್ಲಿಕ್ಕೆ ಒಂದು ಸೂರ್ಯನ ಆವರ್ಸ್ಲಿಕ್ಕೆ ಹೋಗ್ತಂತ ಕತ್ತಲೆ ಮಾಡ್ತಾ ಮನುಷ್ಯ ಭಯಂಕರ ಕತ್ತಿದ್ದೀನಿ ಸೂರ್ಯನ ಆವರ್ಸ್ಬೇಕು. ಸೂರ್ಯ ಬೆಳಕು ಕಡಿಮೆ ಮಾಡ್ತಾ ಸೂರ್ಯಕ್ಕೆ ಹೋಗ್ತದೆ. ಅದೇನಾಗ್ತದೆ ತಾನೇ ಬೆಳಕಾಗಿರ್ತದೆ. ಕತ್ತಲೆ ಹಂಗಿದ್ದಂಗೆ ಆಗ್ತದೆ.
ಆ ದುಃಖ ಏನ್ ಮಾಡ್ತದೆ, ಜ್ಞಾನಿಗೆ ದುಃಖ ಕೊಡ್ಬೇಕಂತ ಬರ್ತಾವ ನೋಡ್ರಿ ಜೋರಿಂದ ಇದು, ಅದು ಸುಖರೂಪ ಆಗಿಬಿಡ್ತಂತ. ಯಾಕಂದ್ರೆ ಇವ್ರಿಗೆ ಬಂದ ಏನದು ಆವರ್ಸದೊಳಗೆ ಅವನ ಇದ್ದಂಗೆ ಮಾಡ್ಬಿಡ್ತಾನೆ. ಇವನು ತನ್ನ ಆನಂದ ಕೊರತೆ ಇಲ್ಲೇ ಗೊತ್ತಾಗ್ತದೆ. ಬೇಕಾದಷ್ಟು ದುಃಖ ಬಂದ್ರು, ಹೊರಗೆ ದುಃಖ ಬಂದ್ರು ಕೂಡ ಈಗ ಆನಂದ ಕೊರತೆ ಮಾಡಬಹುದೇನು? ಆ ಪರಿಣಾಮ ಮಾಡೋ ಶಕ್ತಿ ಆ ದುಃಖದಲ್ಲಿ ಅದೇ ಏನು ವಿಚಾರ ಮಾಡಿ. ಹೊರಗಿನ ಹೇಗೆ ದುಃಖಗಳು ಬರ್ತಾವ, ಒಂದು ನುಕ್ಸಾನ ಆಯ್ತು, ಒಂದು ಅಪ್ಕೀರ್ತಿ ಆಯ್ತು, ಒಂದು ನಾನಾ ಪ್ರಕಾರದ ಇವೆಲ್ಲ ಇನ್ನು ಅನೇಕ ದುಃಖ ಬರ್ತಾವ. ಅವು ಆತ್ಮಸ್ಥಿತಿಯನ್ನು ಕೆಡಿಸಬಹುದೇನು? ಅಥವಾ ಆತ್ಮಸ್ವರೂಪದ ಆನಂದವನ್ನು ಕಡಿಮೆ ಮಾಡಬಹುದೇನು? ಪರಿಣಾಮ ಮಾಡಬಹುದೇನು? ಎಂದೂ ಮಾಡ್ಲಾರು. ಆ ಆತ್ಮತ್ವದ ಆತ್ಮಶೀಲನೆ ಇರುವಂತಹ ಜ್ಞಾನಿಗೆ ಅಂದ್ರೆ ಆ ದುಃಖದಿಂದ ಏನು ಪರಿಣಾಮ ಆಗುವುದಪ್ಪ, ಏನು ಅನ್ಸಂಗಿಲ್ಲ ಅಂತ. ಆ ದುಃಖವನ್ನು ಹೆಂಗೆ ಹನ್ನೆರಡು ದುಃಖವನ್ನು ನೋಡ್ತಾನೆ. ಈ ದುಃಖ ಇರೋದು ಮನುಷ್ಯನ ಧರ್ಮಗಳವ. ದುಃಖನೂ ಮನುಷ್ಯನ ಧರ್ಮದ, ದುಃಖನೂ ಮನುಷ್ಯನ ಧರ್ಮದ. ನನಗೆ ಏನು ಸಂಬಂಧ ಇಲ್ಲ ಅಂಬುವಂತಹ ಒಂದು ಮತ್ತು ತನ್ನ ನಿಜ ಸ್ಥಿತಿಯ ಪರಿಪೂರ್ಣ ಆನಂದ ಆನಂದದ ಜಾಗೃತಿ, ಆನಂದದ ಪ್ರತೀತಿ ಯಾವ ಅಖಂಡವಾಗಿದ್ದರಿಂದ ಆ ದುಃಖದಿಂದ ಏನೂ ಅವಾಗ ಅನ್ಸಂಗಿಲ್ಲ. ಬೇಕಾದ ದೊಡ್ಡ ದುಃಖ ಬಂದ್ರು ಆತದ ಅಂತಾರೆ, ಒಂದೇ ಮಾತಾಡಿ ಇಲ್ಲಂಗೆ ಮಾಡ್ತಾನೆ. ಆಯ್ತಾ ಆಯ್ತು, ಚಲೋ ಆಯ್ತು, ಆಯ್ತು ಆಗುದಿತ್ತು ಆಯ್ತು ಅಂತ ದೃಷ್ಟಿಯನ್ನು ತಾವು ದೊಡ್ಡದೊಂದು ಭಯಂಕರ ಅಡಿ ಹಚ್ಚಿದ್ರೆ ಶೋಕ್ ಮಾಡ್ತಾರೆ ಜನರಿಗೆ. ಹಿಂಗಾತು ಹಿಂಗಾತು, ಭಯಂಕರ ಆಯ್ತು, ಭಯಂಕರ ಆಯ್ತು, ಕೆಟ್ಟ ಹೋಗಿ ಏನಾಯ್ತು, ನಾಶ ಆಯ್ತು. ನಾಶ ಆಗುವುದು ಕುಡ್ಕೊಂಡು ಬೇದಪ್ಪ, ನಾವೇನು ಅದಕ್ಕೆ ಹೊತ್ಕೊಟ್ಟು ಉತ್ಪತ್ತಿ ಆಗಿದ್ರೆ ನಾಶ ಆಗುದಿಲ್ಲ. ನಾವು ಏನು ಮಾಡ್ತೀವಿ, ಒಂದು ಆಗ್ಬೇಕು, ಒಂದು ಆಗಬಾರ್ದು ಅಂತೀವಿ. ಉತ್ಪತ್ತಿ ಆಗಬೇಕು, ನಾಶ ಆಗಬಾರ್ದು. ಇದು ನಮ್ದು ನೋಡಿ ಎಲ್ಲರ ಹಠ ಇಷ್ಟಕ್ಕೆ ಪ್ರಯತ್ನ. ಉತ್ಪತ್ತಿ ಆಗಬೇಕು, ನಾಶ ಆಗಬಾರ್ದು, ಆಗೇಬಾರ್ದು ಅಂತೀವಿ. ಅದು ತಿಳಿಯೋದು ಏನಂತಾರೆ, ಇವ್ರು ಆಗೇಬಾರ್ದು ಅಂತ ಅದು ಆಗೇ ಬಿಡ್ತಾನೆ. ಇದು ತಿಳಿದಿರ್ತಾರೆ ಜ್ಞಾನಿಗಳು. ಹಾಗೆ ಯಥಾರ್ಥವಾಗಿ ಜನ್ಮ ಮರಣ, ಜನ್ಮ ಆಗಿದ್ರೆ ಅದು ಮರಣ ತೊಗೊಂಡೇ ಬಂದಿದೆ. ಜನ ಏನು ಹುಟ್ಟು ಅದು ಮರಣ ತೊಗೊಂಡೇ ಹುಟ್ಟಿದೆ. ಅದು ಬಂದ ಕಡೆ ಹೊರಟಿದೆ, ಮರಣ ಹೋಗಿ ನೋಡ್ತೀವಿ. ಜನ ಮರಣ ಅಂತಿದ್ದೆ ಅಂದ್ರೆ ಅದಕ್ಕೆ ವಿಶೇಷ ಅನ್ಸಂಗ. ನಾಶಕ್ಕೆ ಮರಣಕ್ಕೆ ಏನು ಮಾತ್ರ ಅನ್ಸಂಗಿಲ್ಲ. ಯಾಕಂದ್ರೆ ಅವಿನಾಶಿ ತಿಳಿಯೋದು ಅಂತಿರ್ತೀನಿ. ಏನು ಇನ್ಯಾವ ಲಕ್ಷಣ ಅವು ಜನ್ಮ ಮರಣ ಶರೀರಕ್ಕೆ ಜನ್ಮಕ್ಕಾಗಿ ಬಗ್ಗೆ ನಾವು ವಿಚಾರ ಮಾಡೋ ಕಾರಣ ಇಲ್ಲ. ಮರ ನನಗೆ ಇಲ್ಲೇ ಇಲ್ಲ, ಅಮರಿದ್ದಿಲ್ಲ, ಶಾಶ್ವತಿದ್ದೀನಿ, ಅಮರಿದ್ದೀನಿ, ಪರಿಪೂರ್ಣ ಜೀವಿತೀನಿ, ಸತ್ತಿದ್ದೀನಿ. ಇಂಥ ಶಾಶ್ವತ ಸ್ವರೂಪದಲ್ಲಿ ಅವ ಅಖಂಡವಾಗಿ ವಾಸ ಮಾಡಿರ್ತಾನೆ. ಅವಾಗ ಈ ಶರೀರ ಮರಣದಿಂದ ಏನು ಪರಿಣಾಮ ಆಗ್ಬೋದು? ಶರೀರದಿಂದ ಉಪಾಧಿ ಧರ್ಮದಿಂದ ಮರಣ ಹೊಂದಿದ್ರೆ ಅದು ಮರಣ ಹೊಂದಿದ್ರೆ ನನಗೇನು ದುಃಖ? ಮರಣ ಶರೀರ ಮರಣ ಹೊಂದಿದ್ರೆ ನನಗೆ ವಜ್ಜೆ ಇದ್ದಂಗೆ ಆಗ್ತದೆ. ಶರೀರ ವಜ್ಜೆ ನಾವು ವಜ್ಜೆ ಉಸ್ಕೊಂಡು ಅಡ್ಡಾಡ್ತೀವಿ, ವಜ್ಜೆ ನಾವು ಅದಂತು ನಮ್ಮ ಮೇಲೆ ದುಃಖ. ಶರೀರದಿಂದಲೇ ದುಃಖ. ಗುರುಕ ಎಲ್ಲಿ ಬಂದವಂತ ನಾವು ಮೂರು ಕಾರಣದಿಂದ ಸುಳ್ಳು ಆಗ್ತದೆ ಸುಧಾ. ಶರೀರ ಭಾವದಲ್ಲಿ ಶರೀರದಲ್ಲಿ ಅದು ಹೊರತಾಗಿ ಮತ್ತೊಂದು ಏನೇನೇ ಇಲ್ಲ. ಎಲ್ಲಾ ದುಃಖ ಕಾರಣಗಳು ಅಂತ ಶರೀರ ಹೋದ್ರೆ ನಾವು ಆನಂದ ಮಾಡಿಸ್ಬೇಕು, ದುಃಖ ಮಾಡಿಸ್ಬೇಕು. ಎಲ್ಲಾ ದುಃಖ ಮೂಲವಂತ ಶರೀರ ಇಷ್ಟು ನಾವು ಒಪ್ಕೋತೀವಿ ಮೊದಲು, ಅದು ಹೋತಪ್ಪ. ಅದು ನಾವೇನ್ ಮಾಡಿಸ್ಬೇಕು? ಸುಖನೇ ಮಾಡಿಸ್ಬೇಕಲ್ಲ. ದುಃಖ ಮೂಲ ಕಡಿ ಪೀಡ ಕಡಿತಿದ್ರೆ ನಾ ಏನ್ತಿ ಆರಾಮಾಗ್ತೀವಿ. ಕಾಸು ಕೊಡೋದು ಕೊಡ್ತೀನಿ ತಿಳ್ಕೊಟ್ಟು, ನಿರ್ಬಂಧ ಇರ್ತದೆ ತಿಳ್ಕೊಟ್ರಿ, ಅವ್ರಿಗೆ ಹೊಂಟೆ ಹೋದ್ರೆ ಪೀಡ ಕಟ್ಟಕ್ಕೆ ಹೋದ್ರೆ ಭಾಳ ಚಲೋ ಅಂತೀವಿ. ಹಂಗೆ ಶರೀರನೇ ನಮಗೆ ತ್ರಾಸ ಕೊಡ್ತದಪ್ಪ. ಇವು ನಾನಾ ಥರದಿಂದ ನಮ್ಗೆ ಬಂದೊಂದ ಹಾಕಿದೆ, ಕಡಿಕೆ ದುಃಖ ಕೊಡ್ತದೆ, ಕಡಿಕೆ ಎಷ್ಟು ಅದು ಗೊತ್ತಿಗೆ ಹೋಯ್ತದೆ. ಅದಕ್ಕೆ ಇಂಥ ಶರೀರ ಹೋತಪ್ಪ ಭಾಳ ಚಲೋ. ಕತ್ತರಿಂದ ಬರಲಿಲ್ಲ ನಮಗೆ ಅವನಿಗೆ ಆರಾಮದ ಮತ್ತೆ ಆರಾಮ ಆಗ್ತದೆ. ಎಷ್ಟೋ ಜ್ಞಾನಿಗ ಹಿಂಗೆ ಮಾಡಿದ್ರೆ ಏನು ಶರೀರ ಅಂದ್ರೆ ಏನಪ್ಪ? ಇದೊಂದು ಅಡಿಗೆ ಅಂತ ಕೃಷ್ಣಂಗೆ ಹೇಳಿದ್ದ, ವಾಸಾಂಸಿ ಜೀರ್ಣಾನಿ ಸಾಧ್ಯ ಆಯ ನವಾನಿಗಳನ್ನ ಹಾಕಿ ಹಂಗೆ ಹಳಿ ಅರಿವಿ ಕಳಿಬೇಕು. ಹಂಗೆ ಅರಿವಿ ಹಳೆ ಆದ ಎಷ್ಟೋ ಜನ ಹಿಂಗೆ ಅರಿವಿ ಹಳೆದಾಗಿದ್ದ ಕಳಿತೀವಿ ಸಾಕು. ಹಳೆ ಅರಿವಿ ಉಟ್ಕೊ ಮಾತಾಡ್ಕೊ ಕೂಡ್ಕಂತ ಯಾರಂತಾರ ಹಾಗೆ ಇವೆಲ್ಲ ಇಂದ್ರಿಯ ಚಿತ್ರ ಆದ್ರೂ ಹಳೆದಾದಿಲ್ಲ, ಕೆಲಸ ಕೊಡ್ಲಾರ್ದಂಗೆ ಅದು. ಅದನ್ನ ತೆಗೆದು ಹೋಗಿದ್ಕಂತ ನಾವು ತೆಗೆದು ಓದಿಸೋಣ, ಅವನ್ನ ಇಟ್ಕೋಬೇಕು. ಒಬ್ಬರಂತ ಭಾಳ ವರ್ಷ ಇರ್ಬೇಕಾಗಿತ್ತು ನಮ್ಮ ಆಯುಷ್ಯ, ಸಾವು ಇರೇಬಾರ್ದು ಅಂತ ಒಬ್ಬರಂತ ಹಿಂಗೆ ತೆಗೆದು ಹಿಂಗೆ ತೆಗೆದು ಒಟ್ಟಿಗೆ ಸಾವು ಜಗತ್ತು ಇರೇಬಾರ್ದು. ಏನು ಪರಿಸ್ಥಿತಿ ಜಗತ್ತಿನ ವಿಚಾರ ಮಾಡಿ. ನಿಮ್ಮ ಅಜ್ಜ ಮುತ್ತಜ್ಜ ಅವರೆಲ್ಲ ಮುದುಕರಿಂದ ಮಗನಿ ಮುದುಕರ ಹಾಗೆಲ್ಲ ಸಾಂಗ ಇಲ್ಲ, ಜರ್ಜರಾವಸ್ಥೆ ಬದಲೇ ಇತ್ತು. ಈಗ ಒಂದು ಲಕ್ಷಾವಧಿ ಮುದುಕರು, ಅದಕ್ಕಿಂತ ಹಿಂದೆ ಮುದುಕರು ಎಲ್ಲ ಜಗತ್ತು ತುಂಬಿದ್ರಪ್ಪ ಅಂದ್ರೆ ಜಗತ್ತಿನ ಪರಿಸ್ಥಿತಿ ಏನಾಗ್ತದೆ ವಿಚಾರ ಮಾಡಿ. ಸಾವದ್ ಗುಣ ಆದ್ರೆ ಚಲೋದ್ರ ಕೆಟ್ಟರು ವಿಚಾರ ಮಾಡಿ. ಹಾಗೆ ಶರೀರ ನಷ್ಟ ಆದ್ರೆ ಎಲ್ಲ ಕಳ್ಕೊಂಡು ಶಕ್ತಿ ಕಳ್ಕೊಂಡು ಹಿಂದೆ ಕಳ್ಸಿದ್ರು ಹೇಳಿ ಇಂಥ ಪರಿಸ್ಥಿತಿ ಆದಾಗ ಹೋಗೋದು ನೆಟ್ಕೋ ಇರೋದು ನೆಟ್ಕೋ. ತಾತ್ಪರ್ಯ ಬರಲಿದ್ದು ಶರೀರ ಧರ್ಮದ
ಯಥಾರ್ಥ ಯೋಗ್ಯನೇ ಅಂತ ಯೋಗ ಕಾಲಕ್ಕೆ ಹೋಗುದಿಲ್ಲ ಅಟ್ಗೆ ಹಂಗೆ ಅಂಗೀಕಾರ ಹಳೆ ಹಂಗಿತ್ವ ಅಂತ ಕಾಯ್ತಾರೆ ಅದು ಮತ್ತೊಬ್ಬ ಜ್ಞಾನಿಗೆ ಹಿಂಗೆ ಒಂದು ಹಂಗೆ ನಾವು ಊಟ ಮಾಡ್ತೀವಿ ಊಟ ಮಾಡಿದ ನಾನು ಏನು ಮಾಡ್ತೀವಿ ಬಿಡ್ತೀವಿ ಹಾಗೆ ಹಾಗೆ ಈ ಶರೀರೂಪಿ ಎಲಿ ಮೇಲೆ ಊಟ ಮಾಡಿದ್ವಿ ಎಷ್ಟೋ ಮೊದಲು ಕೂತ್ಕೊಂಡು ಹೋಗ್ತೀವಿ ಜೀವನಕ್ಕೆ ಅನುಭವ ಸುಖ ಅನುಭವಿಸಿದ್ರು ಜ್ಞಾನಿಗಳು ಜೀವನ ಮುಕ್ತಿ ಅನುಭವ ಶರೀರ ಮೂಲಕ ಸಿಗ್ತಿಲ್ಲ ಸಿಗ್ತಿಲ್ಲ ಖರೆ ಅಂದ್ರೆ ಇದು ಊಟ ಮಾಡಿ ಜೀರಿ ಒಳಗೆ ಈಗ ಎದೆ ಊಟ ಮುಗಿತಪ್ಪ ನಮ್ದು ಎದೆ ಒಗಿದ್ ಒಗೆದು ಬಿಡ್ತಾರೆ ಹಾಗಿದೆ ಇಲ್ಲ ಇದನ್ನು ಒಗೆದು ಯೋಗ್ಯನೇ ಅದ ಶರೀರ ಸ್ವಾಭಾವಿಕ ಧರ್ಮ ಹೊರತಾಗಿ ನಾವು ದುಃಖ ಮಾಡೋದ್ರ ಏನಕ್ಕೆ ಇಲ್ಲ ಮತ್ತು ಜ್ಞಾನ ದೃಷ್ಟಿಯಿಂದ ಜ್ಞಾನಿಗಳ ಅಂಕ ಅದೇನು ಸುಲಭ ಭಾಳ ಸುಲಭ ಉಪಾಧಿ ಕಡಿತು ಈ ಶರೀರದಿಂದ ದ್ವಂದ್ವ ನಿರ್ಮಾಣ ಮಾಡಿ ದುಃಖ ಕೊಡುವಂತಹ ಬಂಧನ ಮಾಡುವಂತಹ ಒಂದು ನಮ್ಮ ಉಪಾಧಿ ಮೇಲೆ ಕಂಟಿನ್ಯೂ ನಡುವೆ ಅದು ಹೋಯ್ತು ಭಾಳ ಚಲೋ ಆಯ್ತು ಅಂತ ದುಃಖ ಮಾಡ್ಬೋದು ದುಃಖದಲ್ಲಿ ಅವ್ರು ದುಃಖ ಮಾಡೋದಿಲ್ಲ ಕಾರ್ಯ ಕಾರಣ ದೇಹಾತೆ ಜಯಪಣೆ ನದೇಕೆ ಭಾನ ಮರಣಾವತಿ ಆಲೆ ಮರಣ ಕಾಳಾತೆ ಪ್ರಾಚನ ತೇಣೆ ತೇಣೆ ಜ್ಞಾನಿ ಮರಣವನ್ನ ಎಲ್ಲಂಗೆ ಮಾಡಿ ನಾಶ ಮಾಡಿ ಮರಣಕ್ಕೆ ಮಾಡ್ತಾನೆ ನಾನು ಮುಪ್ಪಿಗೆ ಮುಪ್ಪಿದೆ ಅದೇ ಮುಪ್ಪಿಂದ ಇವ್ರು ನೋಡಿ ಏನ್ ಮಾಡ್ಲಿಕ್ಕತ್ತು ನಡೆದಕ್ಕತ್ತು ಯಾಕಂದ್ರೆ ಅದು ಮುಪ್ಪು ರಹಿತ ಮರಣ ರಹಿತ ಇಂಥ ಅಜರ ಅಮರ ಅಜರ ಅಮರ ಅಂತ ಈ ಶಬ್ದ ವಾಪಸ್ ಕೇಳಿದ್ರು ಅಜರ ಅಮರ ಅಜರ ಅಮರ ಅಂದ್ರೆ ಜರ ಅಂದ್ರೆ ಮುಪ್ಪು ಅಜರ ಅಂದ್ರೆ ಜರ ಇಲ್ಲ ಮುಪ್ಪಿಲ್ಲ ಅಮರ ಅಂದ್ರೆ ಮರ ಮುಪ್ಪಿಲ್ಲ ಅಮರಲ್ಲ ಅಂತ ಅಜರಾಮರ ಇಂಥ ಅಜರಾಮರ ಇದ್ದವ ಈ ಜರಾಕ ಮತ್ತು ಮುಪ್ಪಿಗೆ ಅವನ ಹೆಸರುಬಹುದು ಇದು ಮೃತ್ಯುಗರ್ ಇಲ್ಲ ಒಟ್ಟಿಗೆ ಹೇಳ್ದಂಗಾತು 6 ಗುಣಗಳನ್ನ ಷಡೂರ್ಮಿಗಳಂತ ಹೇಳಿದ್ರು ಯಾವ ಹಸಿವು ತೃಷೆ ದುಃಖ ಜನನ ಮರಣ ಈ 6 ಷಡೂರ್ಮಿಗಳು ಇವೆಯಿಂದ ಇವ ಗೆದ್ದಿರ್ತಾನೆ ಅಥವಾ ಇವನ ಮೇಲೆ ಏನು ಪರಿಣಾಮ ಮಾಡುವ ಶಕ್ತಿ ಅವು ರಹಿತವಾಗಿರ್ತಾನೆ ಅನಾಯಾಸೆ ದಿಂತೋನ ಸುಖೇ ವರ್ತತಿ ಸಾಧು ಜನ ಹೇ ಲಕ್ಷಣ ಭಾವಿಸಾವೇ ಇದು ಲಕ್ಷಣ ಜಿತಷಡ್ಗುಣ ಅಂತ ಇರುತ್ತೆ ಹಂಗ ಇಂಥ ತಿಳ್ಬೇಕಾರಪ್ಪ ಮರಣ ಮರ್ತು ಹೋಗಿರ್ತದೆ ಮರಣ ಇರೋದಿಲ್ಲ ಶರೀರ ಭಾವಿತವ್ರಿಗೆ ಮರಣದ ವಿಶೇಷ ಅಂಜಿಕಿರ್ತದೆ ಮುಪ್ಪಿಂದ ಭಯಂಕರ ದುಃಖ ಆಗ್ತದೆ ಮುಪ್ಪು ಬರಬಾರ್ದು ಅಂತ ಮಾತ್ರ ಪ್ರಯತ್ನ ಮಾಡ್ತಾರೆ ಅದು ಬಿಡ್ತೇನೆ ಹೇಳ್ತಾರೆ ಮುಪ್ಪು ಬರಬಾರ್ದು ಅಂತ ಪ್ರಯತ್ನ ಮಾಡ್ತಾರೆ ಅದು ಬರ್ತಕ್ಕದ್ದೇನು ಹಂಗೆ ಒಂದಾಗುತ್ತೊಂದು ಹೆಂಗ ಒಬ್ಬ ಮನುಷ್ಯ ಹೊಂಟ ಅಂತ ತಿಳ್ಕೊಂಡು ಊರಿಗೆ ಗುಡ್ಡ ಏರ್ಲಿಕ್ಕತ್ತೇನೆ ಏರ್ದ ಮತ್ತೆ ಇಳುದ ಮತ್ತೆ ಈಡಿ ದಂಡಿಗೆ ಬರ್ತಾ ಅವನ್ನ ತೆಳಕ್ ಹೋಗಿ ಮುಟ್ಲಿಕ್ಕೆ ಬೇಕು ಅವನು ಹೊಂಟನಪ್ಪ ನೆನ್ಸಿಲ್ಲ ಏರು ಅಂತಾನೆ ಮೊದಲಿಂದ ಸಣ್ಣ ಹುಡುಗಿದ ದೊಡ್ಡ ಮಾದ ಏರ್ದ ಹರಿದ ಮಾದ ಶಿಖರಕ್ಕೆ ಹೋದ ನೀವು ಇದ್ರಂಗೆ ಅಂತಾರೆ ಮತ್ತೆ ಕೆಳಗೆ ಹೇಳೋಣ ಮತ್ತೇನಾಯ್ತು ಜರ ಮತ್ತೆ ಕೊರಳಿಗೆ ಹತ್ತು ಮೊದಲು ಹೆಚ್ಚಾಕೋದು ಸ್ವಲ್ಪ ಹೆಚ್ಚಾಯ್ತು ಸ್ಥಿತಿ ಬಂತು ಕೊರಳಿಗೆ ಹತ್ತದ ಕೊರಗೆ ಇಳಿದು ಕಡೆಗೆ ದಪ್ಪ ಒಂದು ಕಡೆಗೆ ನೆಲಕ್ಕೆ ಬೀಳೋದು ಹಂಗೆ ಇದು ಶರೀರ ಮಾಡಿ ಹೊಂದೋದಪ್ಪ ಅಂತ ಇದ್ರ ಬಗ್ಗೆ ನಾವು ಚಿಂತೆ ಮಾಡಿದ್ರೆ ನಮ್ಮ ಚಿಂತೆ ಹೆಂಗೆ ಹೋಗ್ತಾರೆ ಚಿಂತೆ ಹೋಗಿ ಕಾಲ ಹೊರಗಿನ ಉಪಾಯದಿಂದ ಹೋಗ್ಬೋದೇನು ಇವನು ಇಲ್ದಂಗೆ ಮಾಡಿಕ್ ಯಾರಿಗೆ ಸಾಧ್ಯ ಇದೆ ಇವೇನು 6 ಅವಸ್ಥೆಗಳ ಶರೀರದ ಗುಣಧರ್ಮಗಳು ಇವುಗಳನ್ನು ಇಲ್ದಂಗೆ ಮಾಡ್ಲಿಕ್ಕೆ ಯಾವ ಉಪಾಯ ಆಗ್ಲಿ ಯಾವ ಔಷಧ ಆಗ್ಲಿ ಯಾವ ಸಿಕ್ಕದೇನು ಹುಡ್ಕದೇನು ಹಿಂಗೆ ಪ್ರಯತ್ನ ಮಾಡಿದ್ದೇನೆ ಒಂದೇಂದ ಇಂಥ ಹುಡುಗ ತೆಗಿಬೇಕು ನಮ್ಮ ಶರೀರ ಅಮರ ಮಾಡ್ಬೇಕಂತ ಒಂದು ಕರದಿಂದ ಒಂದು ಇಂಥ ಸಂಜೀವಿನಿ ಹುಡುಗ ತೆಗಿಬೇಕು ಖರೆ ಅದು ಯಾರಿಗೂ ಎಂದೂ ಸಿಗಲಿ ಕ್ರೀಸ್ ರೋಗ ಮಾಡಿದ್ರು ಹಿಂದೂಸ್ತಾನ ರೋಗ ಮಾಡಿದ್ರು ಅದು ಎಲ್ಲಿ ಸಿಗಿಲ್ಲ ಅಂತ ನೀವು ತಾತ್ಪರ್ಯ ಇವು ಅವಶ್ಯವಾಗಿ ಬರ್ತಕ್ಕವು ಅವಶ್ಯಂ ಭಾವಿ ಇವಕ್ಕೆ ನಾವು ವಿರೋಧ ಮಾಡಿದ್ರೆ ನಾವೇ ದುಃಖಿ ಆಗ್ತೀವಿ ಹೊರತಾಗಿ ಅವೇ ಆಗೋದು ಬಿಡುದಿಲ್ಲ ಅದಕ್ಕೆ ಆದರೂ ಏನ್ ತಿಳ್ಕೊತಾನೆ ನನಗೆ ಸಂಬಂಧ ಇಲ್ಲ ನಾ ಇದಕ್ಕಿಂತಲೂ ಬೇರೆ ಇದಕ್ಕೆ ವಿಲಕ್ಷಣವಾಗಿ ಈ ಶರೀರಕ್ಕೆ ತನಗಂತ ಲಕ್ಷಣ ನೋಡಿದ್ರೆ ಅತಿ ಲಕ್ಷಣ ಅಂತ ಈ ಜಡ ಚೈತನ್ಯ ಇದು ಮಲಿನ ಇದು ವಿಕಾರಿ ಇದು ನಾಶವಂತ ಅಮರ ಇವತ್ತು ಇಂಥವ ಅಗ್ನಿ ವಿರುದ್ಧ ಪಾರ್ಟಿ ಇದು ಇಂಥ ಒಬ್ಬ ಆ ಹಿತಶತ್ರು ಇದ್ದಾಗ ತಿಳ್ಕೊಂಡು ಶತ್ರು ಖರೆ ನಾವೇನ್ ಮಾಡಿದವ ಸುಖ ಕೊಡ್ತೀನಿ ಅಂತ ಬಂದ ಈಗ ಬಂದದ ಸುಖ ಕೊಡ್ತೀನಿ ಬಂದ ಹಿತಶತ್ರು ಅಂತ ಯಾವ ಗೊತ್ತಾತು ಅಂದ್ರೆ ಅವ್ನು ನಾಶ ಆದ್ರೆ ಮತ್ತೆ ಆನಂದ ಆಗ್ಬೇಕಲ್ಲ ಶತ್ರು ಇದಕ್ಕೆ ಮತ್ತೆ ಇದಕ್ಕೆ ಶತ್ರುತ್ವ ಸಂಪೂರ್ಣವಾಗಿದೆ ನೋಡಿ ಯಾವ್ದು ನೋಡಿದ್ರು
ಬರೀಂತ ಸುತ್ತ ನೋಡಿದ್ರೆ ಭಯಂಕರ. ಅನೇಕತ್ವದ ಏಕತ್ವ, ಇವು ಅನೇಕ ರೂಪಗಳಿಂದ ಅನೇಕ ಭಾಗಗಳನ್ನು ಕೂಡಿದೆ. ಅದು ಏಕಮೇವ ತನ್ನ ನಿಜ ಸ್ವರೂಪ. ಯಾವ ದೃಷ್ಟಿ ನೋಡಿದ್ರೆ ಏಕತ್ವ ಇಲ್ಲೇ ಇಲ್ಲ. ಚೈತನ್ಯ ಜಡ ಇದ್ರಲ್ಲಿ ಬಂದ ಏಕತ್ವ ಸಮಾಧಾನ ತೋರಿಸ್ಕೊಡ್ರು ನೋಡು. ಶರೀರಕ್ಕೂ ನಿಮಗೆ ಸ್ವಂತ ಆತ್ಮಕ ನಿಮಗೆ ಸ್ವಂತ ನಿಮ್ಗೆ ಕೊಡಬೇಕು, ನಿಮಗೆ ನಿಮಗೆ. ಆದರೂ ಕೂಡ ನಾವೇಂದ್ರ ಇದು ನಾ ಅಂತ ಗ್ರಹಿಸ್ಕೊಂಡು ನಂದು ಗ್ರಹಿಸ್ಕೊಂಡು ಈ ದ್ವಂದ್ವೊಳಗೆ ಬಿದ್ದು ದುಃಖ ಮಾನಿಸಿ ಶ್ರೇಷ್ಠ ಮಾನಿಸಿ ಯಾವಾಗ ಸಿಗ್ಬಿಟ್ಟಿರ್ತ ತೊಂದರೆ ಹೊಂದ. ಈ ಎಲ್ಲರೂ ಕಡೆ ಮೂಲವಾದಂತಹ ಶರೀರ ಭಾವನೆ ಯಾವಾಗ ತೆರೆ ನಿಂದಂಗೆ ಆತು, ಅವು ಎಲ್ಲ ಕಡೆ ಹೋಗ್ತದಪ್ಪ ಅಂತ ಅಂದ್ರೆ ಅವಾಗ ಆನಂದ ಆಗ್ತದೆ. ಮಾನದಹ ಇದು ಅಮಾನಿ ಅಂತ ಗುಣ ಹೇಳಿದ್ರೆ ಅಮಾನಿ ಮಾನದ ಕಲ್ಪವು ಕಾರಣಕ ಅಂತ ಹೇಳಿದ್ರು. ಅಮಾನಿ ಅಂದ್ರೆ ಮಾನದ ಅಪೇಕ್ಷೆ ಇದ್ದಾವಂತ. ಯಾಕಂದ್ರೆ ಶರೀರ ಅಂದ್ರೆ ಮಾನ ಅಪೇಕ್ಷೆ ಮಾಡೋದಲ್ಲ, ಮಾನ ಕೂಡ ಶರೀರ ಕೊಡೋದು ಸಾಧ್ಯ ಇದೆ, ಮತ್ತೆ ಕೊಡ್ಲಿಕ್ಕೆ ಸಾಧ್ಯ ಇರೋದು ಮಾನ ಮಾಡ್ಬೇಕಂತಂದ್ರೆ ಈ ಶರೀರನೇ ಒಯ್ದು ಕೂಡಿಸ್ಬೋದು, ಮೇಲೆ ಕೂಡಿಸ್ಬೋದು, ಕೆಳಗೆ ಕೂಡಿಸ್ಬೋದು. ಮಾನ ಕೂಡ ಶರೀರಕ್ಕೆ ಹೋದ್ರು ನಿಮ್ಗೆ ಒಳಗೆ ಆತ್ಮಗೆ ನಿಮ್ಗೆ ಮನಸ್ಸಿಗೆ ಮಾನ ಕೊಡ್ಲಿಕ್ಕೆ ಬರ್ತದೆ ಹೇಳಿ, ಯಾರು ಹಿಡಿದು ಅದು ಕೂಡಿಸ್ಬೋದು, ಏನು ಮಾಡ್ಬೋದು. ಮಾಡ್ಕೊಂಡು ಶರೀರದೇ ಕೂಡಿಸ್ಬೋದು, ಸಿಂಹಾಸ ಮೇಲೆ ಕೂಡಿಸ್ಬೋದು, ಆನೆ ಮೇಲೆ ಕೂಡಿಸ್ಬೋದು. ಶರೀರ ನಿಮ್ಗೆ ಮಾನ ಕೂಡ ಶರೀರಕ್ಕೆ ಅಲ್ಲ. ಶರೀರ ಅಂತ ಇದ್ದೀನಿ ಅಂತ ಯಾವ ಭಾವನೆ ಆದ್ರೆ ಅವಂಗೆ ಆನಂದ. ಶರೀರ ಅಲ್ಲ ಅಂತ ಆನಂದ ಆಗಿ ಸಾಧ್ಯ ಇಲ್ಲಪ್ಪ ಅಂತ ಅದೇ ಹೇಳ್ತಾರೆ. ಶರೀರ ಅಂತ ಮೊದಲು ಅಂದವಾಗೇ ಶರೀರ ಅದಕ್ಕಾದಂತ ಮಾನ ಆನಂದ ಆಗ್ತದೆ. ದೇಹಾಭಿಮಾನಿ ಅವಾಗಿಲ್ಲ, ಹಂಗ ಯಾವಾಗ ಆತ್ಮಭಾವ ಅದ, ಆತ್ಮಸ್ಥಿತಿ ಅದ. ಅದಕ್ಕೆ ದೇಹಕ್ಕೆ ಏನಾದಪ್ಪ ಅಂತ ಅವಾಗ ಏನು ಅನ್ನಿಸ್ತದೆ, ಇದು ಅನ್ಸಂಗಿಲ್ಲ, ಬೇಡಾಗಿರ್ತದೆ, ನಿಜವಾಗಿ ಬೇಡ ಅನಿಸ್ತದೆ. ಈ ನಾಶವಂತ ಮಲಿನ ಅಲ್ಪವಂತ ದೇಹಕ್ಕೆ ಕೈ ನೋಡಿದ್ರೆ ಮಾನಕ್ಕೆ ಯೋಗ್ಯ ಅಲ್ಲ ಇದು. ಅಂದ್ರೆ ಆತ್ಮ ಮಾತ್ರ ಪೂಜ್ಯ, ಪರಂ ಪೂಜ್ಯದ ದೇಹ ಹಿಂಗದ. ಆದ್ರೆ ಏನಾಗಿದೆ, ಆತ್ಮಗಿಂತ ಈ ದೇಹದ ವಸ್ತು ಮಾಡೋ ಪ್ರಸಂಗ ಬಂದ ಅಷ್ಟಾಗಿ. ಆತ್ಮಗೆ ನಾವು ಹಿಡಿದು ಸಿಗುದಿಲ್ಲ, ದೇಹ ಹಿಡಿದು ಆಗ್ತದೆ ಅಂತ ಕೂಡ ದೇಹದ ಸ್ವಲ್ಪ ಏನಾದ್ರು ನಾವು ಮಾನ ಕಾಯ್ಬೇಕು ಹೇಳ್ತಾರೆ. ಯಾಕಂದ್ರೆ ದೇಹದ ಹೊರತಾಗಿ ಆತ್ಮಕ್ಕೆ ಪ್ರಕಟ ಆಗಿ ಮಾರ್ಗಿಲ್ಲ, ಕೇಳಿಕೆ ಮಾರ್ಗಿಲ್ಲ, ವಾಣಿ ಬೇಕು, ಮನಸ್ಸು ಬೇಕು, ಎಲ್ಲ ದೇಹದ ಆಶ್ರಯ ಮಾಡ್ಕೊಂಡಿದ್ದಾವೆ. ಈ ಚೊಚ್ಚ ದಿವಸದ ಇದ್ರಲ್ಲಿ ಆಶ್ರಯ ಮಾಡ್ಕೊಂಡಾವ. ಅದಕ್ಕಂತ ತಿಳ್ಕೊಂಡು ನಾವು ದೇಹಕ್ಕೆ ಸನ್ಮಾನ ಮಾಡಿದ್ರೆ ಮಾಡುವ ಒಂದು ರೀತಿ ಹೊರತಾಗಿ, ಆದ್ರೆ ನಿಜವಾದ ಜ್ಞಾನ ಸ್ಥಿತಿಯಲ್ಲಿ ಅಥವಾ ಜ್ಞಾನಿ ದೃಷ್ಟಿಯಿಂದ ಈ ದೇಹದ ಮಾನದಿಂದ ಅವನ ಏನೇನು ಮಾತು ಅಮಾನಿ ಅಮಾನಿ ಲಕ್ಷಣ ಅಂತ ಅಮಾನಿತ್ವಂ ಅಂತ ಬಂದು ಇಲ್ಲೇ ಭಗವದ್ಗೀತೆಯಲ್ಲಿ ಜ್ಞಾನದ ಲಕ್ಷಣ ಹೇಳ ಏನಪ್ಪ 26 ಲಕ್ಷಣ ಹೇಳಿ ಅಮಾನಿತ್ವಂ ಅದಂಬಿತ್ವಂ ಅಂತ ಅಲ್ಲ ಹೇಳಿ. ಇಲ್ಲೇನು ಅಮಾನಿ ಇರ್ತಾನಪ್ಪ ಜ್ಞಾನಿ. ಮಾನನ ಅಪೇಕ್ಷೆ ಮಾಡಿರಪ್ಪ ಅಂದ್ರೆ ನಾವು ದುಃಖಿ ಆಗ್ತೀವಿ, ಸ್ವಾಭಾವಿಕ ಅಂತ ಇರ್ತದೆ. ನೋಡ್ರಿ, ಮಾನದ ಅಪೇಕ್ಷೆ ಯಾರಿಗಿರ್ತದೆ ಅವ್ರು ಎಷ್ಟು ಪ್ರಯತ್ನ ಮಾಡೋಕ್ಕಾಗ್ತದೆ ಮಾನ ದೊರಕಿಸ್ಲಿಕ್ಕೆ. ಮುಂದಕ್ಕೆ ಚಲೋ ಅನ್ಸ್ಬೇಕಾಗ್ತಪ್ಪ ಸುಮ್ಮನೆ ಚಲೋ ಅನ್ನೋದೇ ಇಲ್ಲ. ಅವ್ರನ್ನ ಏನಾದ್ರು ಒಂದು ಖುಷಿ ಮಾಡಿದ್ರೆ ಚಲೋ ಅಂತಾರೆ. ಹೌದಲ್ಲ, ಅದು ಖುಷಿ ಮಾಡಿ ಪ್ರಯತ್ನ ಮಾಡ್ಬೇಕಾಗ್ತೀವಿ. ಯಾರಿಗೆ ಮಾಡಬೇಕು ಅವ್ರಿಗೆ ಚಲೋ ಅನ್ಸ್ಬೇಕಾ ಇದೆ, ಅವ್ರನ್ನ ಖುಷಿ ಮಾಡಿ ಪ್ರಯತ್ನ ಆಗೋದು ಇದಂತ ಬಹಳ ಕಠಿಣ ಅಂತ. ಈ ಜನತಾ ಖುಷಿ ಮಾಡೋದಕ್ಕೆ ಬಹಳ ಹೆಚ್ಚಿನ ಇದು ಕಾರ್ಮಿಕ ಆಗ್ತದೆ. ಅಂದ್ರೆ ಆದ್ರೂ ಏನೋ ಒಂದು ಮಾಡಿ ಒಂದು ಮಾನ ಕೊಟ್ಟು ಅದು ಕಡ್ತನಕ್ಕೆ ಅವ್ರು ಚಲೋ ಅಂತಾರೆ. ಅದು ನೇಮ ಒಂದ್ ಮಾನ್ ಕೊಡ್ಬೋದು, ಆದ್ರೆ ಇವರು ಹಂಗೆ ಮುಂದೋಡ್ಸ್ಕೊಂಡು ನಮ್ಗೆ ಮಾಡ್ಕೊಡ್ತಾರೆ, ಹಂಗೆ ಮಾಡ್ಬೇಕು ಇಲ್ಲಪ್ಪ ಅಂತ. ಇಷ್ಟದು ಚಂಚಲ ಇಲ್ಲದಲ್ಲ. ಇವತ್ತ ಮಾಡ್ಕೊಟ್ಟು ನಾಳೆ ಅಪಮಾನ ಮಾಡ್ಬೋದು, ತಿಂಗಳ ಮೇಲೆ ಅಪಮಾನ ಮಾಡ್ಬೋದು. ಅಲ್ಲ ಮಾನ ಎಷ್ಟು ಅಸ್ಥಿರ ಅಂತ ಬಹಳ ಕಡಿಮೆ ಮತ್ತೆ ಪರೀಕ್ಷಿತ ಮಾನ ಸ್ಥಿರ ಇದ್ರಪ್ಪ ಹೊಟ್ಟಿದ್ದೀರ ಅದನ್ನೂ ಇಲ್ಲ. ಮತ್ತು ಮಾನ ಕೆಲವೊಂದು ಮಾಡ್ತಾರೆ, ಅದೇ ವೇಳೆಗೆ ಅನೇಕ ಅಪಮಾನ ಮಾಡ್ತಾರೆ. 100 ಮಂದಿ ಮಾನ ಮಾಡ್ಬೋದು, 1000 ಮಂದಿ ಅಪಮಾನ ಮಾಡ್ತಾರೆ. ಅದು ಮಾನಿಗೂ ಅಪಮಾನ ತರ್ತದೆ. ಆ ಮಾನ ಕಡಿಮೆ ಆಗುವ ಹಂಚಿಕದೆ ಮಾನ ದೊರಕಿಸುವ ಬಹಳ ಕಟ್ಬಿಟ್ಟಿದೆ. ಇಷ್ಟೆಲ್ಲ ಏನು ಹೋಮಗಳಿಂದ ಅಥವಾ ಏನು ಕೊರತೆಗಳನ್ನು ಕೊಡುವಂತಹ ಮಾನ ನೀವು ಅಪೇಕ್ಷೆ ಮಾಡ್ತೀನಪ್ಪ ಅಂದ್ರೆ ನಮ್ ದುಃಖಕ್ಕೆಲ್ಲ ಕಾಣಿಸ್ತಾರೆ. ಅಪಮಾನ ಮಾನ ಅನುಭವಿಸಿದಾಗ ಹಿಂದೆ ಅಪಮಾನ ಬಹಳ ಕಠಿಣ ಅಂತ. ಸಾಧಾವಾಯ್ತು ಏನು ಅಡ್ಡಿ ಇಲ್ಲ. ಒಂದು ಹೆಚ್ಚಿಸಿ ಹೋಗಿ ಅವ್ನು ಕಡಿಮೆ ಬಂದಪ್ಪ ಅಂದ್ರೆ ಭಯಂಕರ ತ್ರಾಸ ಆಗ್ತಾಪಾಗ. ಅದಕ್ಕಾಗಿ ಮಾನ ಇದೆ ಅಂದ್ರೆ ನಮಗೆ ದುಃಖ ಕೊಡ್ತದಪ್ಪ, ಖರೆ ನಮ್ಮ ಸುಖದ್ದು ಅದೆಲ್ಲದು ಕೇವಲ ಒಂದು ಭ್ರಮ, ದೇಹ ಬುದ್ಧಿಯ ಒಂದು ವಿಶೇಷ ಕೋರಿಕೆ ಅದೊಂದು ಕಾರಣ ಹೊತ್ತಾಗಿ ಖರೆ ಇದ್ರಲ್ಲಿ ಸುಖ ಇಲ್ಲ ಅಂತ ಜ್ಞಾನಿ ನಿರ್ಣಯ ಮಾಡಿ ನಿರ್ಣಯ ಮಾಡ್ಕೋಬಹುದು. ಒಂದು ಸ್ಥಿತಿಯಿಂದ
ತಮ್ಮ ಜೀವನದ ಅನುಭವದಿಂದ ಇದು ಮತ್ತೆ ಮಾನದ ಅಪೇಕ್ಷೆ ಮಾಡಬಾರ್ದು. ಜ್ಞಾನಾಂಗ ಅಮಾನಿತ ಹ್ಮ್. ಹೇ ಸೇವಿತಾಮಿ ರಕ್ಷಣತಾ ಹ್ಮ್. ಸಾಧು ಸನ್ಮಾನಾತ ದಾತ ಹೇ ಕಥಾ ಅವಧಾರಿ. ಇನ್ನು ಮತ್ತೊಬ್ಬರಿಗೆ ಮಾಡ್ಕೊಡ್ತಾನ ನಾನು ಕೊಡುವುದಿಲ್ಲ. ಯಾಕಂದ್ರೆ ಆತ್ಮದೃಷ್ಟಿಯಿಂದ ಅವ್ರಿಗೆ ಆನಂದ, ಆನಂದ ಕೊಡ್ಬೋದು ಖರೆ, ಆದ್ರೆ ಎಲ್ಲ ಜಗತ್ತಿನ ರೀತಿ ಹಂಗದ ಮಾಡ್ಕೊಟ್ರೆ ಆನಂದ ಆಗ್ತದೆ, ದೊಡ್ಡವರನ್ನು ಆನಂದ ಆಗ್ತದೆ, ಸ್ತುತಿ ಮಾಡಿದ್ರೆ ಆನಂದ ಆಗ್ತದೆ. ಹೌದು, ಇವರು ಧ್ಯೇಯ ಇರ್ತದೆ, ಎಲ್ಲರೂ ಆನಂದ ಕೊಡ್ಬೋದು. ಅವ್ರವಾಗ ಏನ್ ಬೇಕೋ ಅದು ಕೊಡ್ತಾನೆ. ಹಂಗೆ ಎಲ್ಲರೂ ಮಾನ ಅಪೇಕ್ಷೆ ಮಾಡ್ತಾರೆ. ಮಾನ ಕೊಟ್ರಪ್ಪ ಅಂದ್ರೆ ಚಲೋ ಮಾತಾಡಿದ್ರೆ, ಬಹಳ ಸ್ತುತಿ ಮಾಡಿದ್ರೆ ಅದಕ್ಕೆ ಎಲ್ಲರೂ ಏನ್ ಮಾಡ್ಕೊಡ್ತಾನೆ. ನನಗೆ ಮಾನ ಅಪೇಕ್ಷೆ ಇದ್ದಿಲ್ಲ, ಅದು ಮಾನ ಖರೀಸ್ತಿ ಗೊತ್ತಾದ್ರು ಕೂಡ ಆ ಎಲ್ಲಾ ಸಾಮಾನ್ಯ ಜನರಿಗೆ ಅಥವಾ ಎಲ್ಲರಿಗೆ ಏನಾರ ಒಂದು ಸ್ವಾಭಾವಿಕವಾದಂತಹ ಮಾನದ ಅಪೇಕ್ಷೆ ಇರ್ತದೆ. ಈ ಸ್ಥಿತಿ ತಿಳ್ಕೊಂಡು ಅವ ಎಲ್ಲರಿಗೂ ಮಾನ ಕೊಡ್ತಾನೆ. ಸಹ ಅಪೇಕ್ಷೆ ಮಾಡ್ಬೇಕ್ರಿ, ಆ ಮಂದಿಗೆ ಮಾನ ಕೊಡ್ತಾನೆ. ಅಮಾನಿ ಮಾನದಹ, ಮಾನದಹ ಮಾನ ಕೊಡುವಂತವ. ಬ್ರಹ್ಮಾದಿ ಮಶಕವರಿ ಹ್ಮ್. ಸರ್ವಾತೆ ವಂದಿ. ಮಾನದ ಹೆಂಗ ಸುಮ್ಮನೆ ಕೊಡುವುದು, ಕುಳಿತವ್ರು ಹೆಂಗ ಒಂದು ಸ್ವಾರ್ಥಕ್ಕಾಗಿ ಸ್ಥಿತಿ ಮಾಡ್ತಾರಂತ. ಒಂದು ಏನಾದ್ರು ಸ್ವಾರ್ಥ ಇರ್ತದೆ, ಅದಕ್ಕೆ ಏನಾದ್ರು ಒಂದು ಕಾರಣ ಹಂಗಿಲ್ಲ. ಅಂದ್ರೆ ಆತ್ಮ ಪರಿಪೂರ್ಣ ಸ್ವಯಂಭೂರಿ ಆತ್ಮ ಇದ್ದೀ ಅಂತ ಈ ರೀತಿಯಿಂದ ಅವ್ನು ಸ್ತುತಿ ಮಾಡ್ತಾನೆ ಹೊರತಾಗಿ ಆ ದೃಷ್ಟಿ ನೋಡಿ ಎಲ್ಲರಿಗೂ ಆನಂದ ಕೊಡ್ತಾನೆ, ಮಾನ ಕೊಡ್ತಾನಪ್ಪ, ದೊಡ್ಡತನ ಕೊಡ್ತಾನೆ. ಎಲ್ಲರೂ ಆ ಬ್ರಹ್ಮಭಾವ ನೋಡ್ತಾನೆ. ಸರ್ವಾತೆ ವಂದಿಸಿರಿ, ಎಲ್ಲರಿಗೂ ನಮಸ್ಕಾರ ಮಾಡ್ತಾನೆ. ಎಲ್ಲರಿಗೂ ಏನಾಗ್ತಾನೆ, ಬ್ರಹ್ಮಭಾವ ನೋಡ್ತಾನೆ. ಎಲ್ಲರ ಹೃದಯದಲ್ಲಿ ಆ ಪರಮಾತ್ಮನ ನೋಡ್ತಾನೆ ಅಖಂಡವಾಗಿ. ಬುದ್ಧಿಗೆ ಎರಡೇದಿಲ್ಲಪ್ಪ, ಒಂದೇ ಒಂದು ಹೊರತಾಗಿ ಇದು ಇರುವುದು ಒಂದೇ, ನೋಡುದು ಒಂದೇ ಅಂತ. ಇಷ್ಟೇ ಇವೇ ಜ್ಞಾನ ಲಕ್ಷಣ. ಜ್ಞಾನ ಪಾಯಿಂದ ಏಕಮೇವ ಅದ, ಒಂದೇ ಒಂದದ. ಅದೇ ಕಾರಣ ಅಂತ ನೋಡುದು, ಆ ಒಂದನ್ನೇ ಒಂದಾಗೇ ಇರುವುದು, ಒಂದನ್ನೇ ಅನುಭವಿಸುದು, ಒಂದನ್ನೇ ನೋಡುದು ಇಷ್ಟೇ. ಹೊರಗೆ ಅನೇಕ ನೋಡಾದ್ರೆ ಒಂದನ್ನೇ, ಅನೇಕತ್ವನೇ ಏಕತ್ವ. ಎಲ್ಲರಲ್ಲೇ ಅಂದ್ರೆ ಆ ಒಂದು ಆತ್ಮಸ್ವರೂಪವನ್ನು ನೋಡುವುದಿಲ್ಲ. ಆತ್ಮಸ್ವರೂಪ ನೋಡಿದ ಮೇಲೆ ಸಂತೋಷ ಮಾಡುದು, ಅವ್ರಿಗೆ ಶ್ರೇಷ್ಠ ಕೊಡುದು, ಅವ್ರಿಗೆ ಏನ್ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಹಿಂಗಾತು. ಒಮ್ಮೆ ರಮಣ ಭಾಷೆ ಅವ್ರಿಗೆ ಎಲ್ಲ ಬಂದು ಸಾಷ್ಟಾಂಗ ನಮಸ್ಕಾರ ಆಗ್ತದೆ. ನೂರಾರು ಬಂದು ಬರುದು ದರ್ಶನಕ್ಕೆ, ಭಯಂಕರ ಬೆಳ್ತದೆ. ಒಬ್ಬ ಶಿಷ್ಯ ಕೇಳ್ದ, ಏನ್ರಿ ನೀವು ಸುಮ್ಮನೆ ಕೂತ್ರಿ, ಇಷ್ಟು ಮಂದಿ ಬಂದ್ರು ಸಾಷ್ಟಾಂಗ ನಮಸ್ಕಾರ ಆಗ್ತದೆ, ಪ್ರೀತಿ ಹೆಂಗೆ ಶುದ್ಧ ಮಾಡಂಗೆ ಸುಮ್ಮನೆ ಕೂಡ್ತೀರಿ ಅಂತ. ಅದಕ್ಕೊಂದು ಕಾರಣ ಅಂತೇಳಿ ನಾವು ಒಮ್ಮೆ ಮಾಡೋದು, ಯಾತ್ರೆ ಮಾಡ್ಬೋದು, ಮತ್ತೆ ಮರಿಬಹುದು, ಅದ್ರ ಏನ್ ತಪ್ಪಾಗ ಆಗ್ತಿರ್ತದೆ ಅಂತ ತಿಳ್ಕೊಂಡು ಮಾಡಂಗಿಲ್ಲ. ಏನ್ ಮಾಡ್ತೀನಿ ನಾ, ಮನುಷ್ಯನ ಭಾವ ಅವ್ರ ಸಾಷ್ಟ ಅಂತ ಹಾಕಿಂದ ಅಂದ್ರೆ ಅವ್ರ ನಮಸ್ಕಾರ ನಾವು ಸಾಷ್ಟಾಗ ಹಾಕ್ತೀನಿ, ಹಾಕಿರ್ತೀನಿ ನಮ್ಮ ಮನಸ್ಸಿನ ಎಲ್ಲರಿಗೂ. ಎಲ್ಲ ಅವ್ರು ಹಾಕ್ತಾರೆ ಹಿಂಗ ಹೇಳಿದ್ರಿ ಅಂತ ಎಲ್ಲರಿಗೂ ಅಷ್ಟು ಪೂಜೆ ಭಾವದಿಂದ ಆತ್ಮಭಾವ ನೋಡ್ತಾರೆ. ನಾವು ದೋಷ ಭಾವದಿಂದ ನೋಡ್ತೀವಿ, ಶುಭ್ರಿಂದ ದೋಷಗಳನ್ನು ನೋಡ್ತೀವಿ. ನಾವು ಏನ್ ಕೆಟ್ಟದ ಏನ್ ಕಡಿಮೆ ಅದನ್ನು ಹುಡುಕಾಡ್ತೀವಿ. ಸಿದ್ಧರಾಮೇಶ ಮಾಡಿದ್ರು ಶುಭ್ರ ರೂಪದಲ್ಲಿ ಕೆಟ್ಟನು, ಅರಿವಿಯಲ್ಲಿ ಕೆಟ್ಟನು, ಮಾತಲ್ಲಿ ಕೆಟ್ಟನು, ಗುಣದಲ್ಲಿ ಕೆಟ್ಟನು, ವಿದ್ಯೆಯಲ್ಲಿ ಕೆಟ್ಟನು, ಕಡಿಮೆ ಏನ್ ಪಡ್ತಾನೆ, ಏನು ಕೆಟ್ಟ ನೋಡ್ರಿ. ನೋಡ್ತಾರೆ ಮನುಷ್ಯರು ಇದೇ ದೃಷ್ಟಿ ನಮ್ದು ಎಲ್ಲ ನೋಡಿ ಅಂತ ಕೆಟ್ಟಿದ್ದಾರೆ ನಿರ್ಣಯ ಮಾಡ್ಬಿಟ್ವಿ. ಒಂದೊಂದು ಕಾರಣ ಹಚ್ಚಿದ್ ಕೆಟ್ಟ, ಎಲ್ಲರೂ ಕೆಟ್ಟ ಕಡೆಗೆ. ಎಲ್ಲರೂ ಕೆಟ್ಟ ಮಾಡ್ತಾವ ರೀತಿ ನೋಡಿದ್ವಿ. ನಾವು ಹಿಂಸವಾದ ಕೊಡ್ತೀವಲ್ಲ, ಶ್ರೇಷ್ಠ ಆಗ್ಬಿಡ್ತೀವಿ ಅಂದ್ರೆ ಹ್ಯಾಂಗ್ ನೋಡ್ತೀವಿ, ಎಲ್ಲರೂ ಕನಿಷ್ಠ ನಾವು ಶ್ರೇಷ್ಠ ಆಗ್ತೀವಿ. ಶ್ರೇಷ್ಠ ಪಡ ಶ್ರೇಷ್ಠ ಆಗುವ ಯಾರಿಗಿಲ್ಲ. ಇದ್ದಷ್ಟು ಶ್ರೇಷ್ಠ ಪಡ್ತೀವಿ. ಹೆಂಗಪ್ಪ ಎಲ್ಲರೂ ಕನಿಷ್ಠ ಮಾಡ್ಬಿಡ್ತೀವಿ, ನಾವು ಶ್ರೇಷ್ಠ ತಾನೇ ಆಗಿತ್ತು. ಎಲ್ಲರೂ ಕನಿಷ್ಠ, ಇವ್ರು ಹಿಂಗ್ ಕನಿಷ್ಠ, ಅವ್ರು ಹಂಗ್ ಕನಿಷ್ಠ, ಮತ್ತು ಹಿಂಗ್ ಕನಿಷ್ಠ, ಎಲ್ಲಾ ಕನಿಷ್ಠ ಮಾಡಿ ತಾನೇ ಶ್ರೇಷ್ಠ ಆಗ್ತದೆ. ಹಿಂಗ್ ಶ್ರೇಷ್ಠ ಹೋಗುವಂತ ರೀತಿ ಜಗತ್ತಿನ ಇದು ಅದು ಜ್ಞಾನಿ ಮತ್ತು ಹಾಗೆ ನೋಡ್ತೀವಿ. ಇವಾಗ ಶ್ರೇಷ್ಠ ಬಂದಿತ್ತು ನಾವು, ಅದಕ್ಕೆ ಎಲ್ಲರೂ ಶ್ರೇಷ್ಠ ನೋಡ್ತೀವಿ. ಮಂದಿ ಕನಿಷ್ಠ ಮಾಡ್ತಾ ಶ್ರೇಷ್ಠ ಆಗೋತಾ ಸಾಮಾನ್ಯ ಲೋಕಕ್ಕೆ ಹಂಗೆ ನೋಡಿ ಅದನ್ನ ಅವಲಂಬಿಸಿಲ್ಲ. ಆದ್ರೆ ಆ ಶ್ರೇಷ್ಠ ವಸ್ತು ತಾ ಆಗಿತ್ತು, ಆ ಶ್ರೇಷ್ಠ ವಸ್ತು ನೋಡಿ ತಾ ಶ್ರೇಷ್ಠ ಆಗ್ತಾನೆ. ಈ ರೀತಿಯಲ್ಲಿ ಅವ ಏನಂತಾನೆ, ಎಲ್ಲರಿಗೂ ಆತ್ಮಭಾವ ನೋಡ್ತಾನೆ, ಎಲ್ಲರಿಗೂ ಸಂತೋಷಗೊಳ್ತಾನೆ, ಪ್ರೇಮ್ ಮಾಡ್ತಾನೆ, ಪೂಜ್ಯ ಭಾವ ನೋಡ್ತಾನೆ. ಅದಕ್ಕೆ ಮಾನದ ಈ ಅವ್ರಿಗೆ ಆತ್ಮ ಮಾಡಿ ಕೇವಲ ಜಲ ದೇವಿ ವಸ್ತು ಸಕಲ ಭೂತ ಮಾತ್ರೆ ಯಾ ಪರಿ ಸಕಲ ಭೂತ ಸಾಧು ಸನ್ಮಾನಾತೆ ದೇತಾ ಹೇ ಚೋವಿಸಾವೆ ಲಕ್ಷಣದ ವನಬೋಧಕತಾ ತೇ ಐಕ ಕಲ್ಪ ಕಾರುಣಿಕ ಕವಿ ಅಂತ ಮಾನಿ ಮಾನದ ಕಲ್ಪ. ಕಲ್ಪ ಕಲ್ಪ ಅಂದ್ರೆ ಸಮರ್ಥ.
ಮತ್ತೊಂದು ಎರಡು ಲಕ್ಷಣಗಳು ಇರ್ತಾವ. ಬ್ರಹ್ಮನಿಷ್ಠ ಮತ್ತು ಶ್ರೋತ್ರಿಯತ 2 ಲಕ್ಷಣ ಇದ್ದಾವ ಕಲ್ಪ. ದೈತಾ ಭಾವ ದೈತಿ ಕೃತಾ ದೈತಾ ದೈತಾ ಸ್ವರೂಪಾಣಿ ಬೋಧ ಜ್ಞಾನ ಭಾವೋನಿ ನವೇ ಮೋಹ ಸುನೋಪಿ ಶುದ್ಧ ಪ್ರಬೋಧಿ. ಅಂದ್ರೆ ಜ್ಞಾನ ಆದ ಕೂಡಲೇ ಕೆಲವು ಜ್ಞಾನಿಗಳು ಏನ್ ಮಾಡ್ತಾರೆ, ಬ್ರಹ್ಮಸ್ಥಾನ ಕೇಳ್ತಾರೆ, ಜಡಮೂಲ ಅವಸ್ಥಾನ ಹೊಂತಾರೆ, ಜ್ಞಾನ ತರಂದಿರ್ತಾರೆ. ಅದು ಹಂಗಾಗ್ಲಾರ್ದೆ ಎಲ್ಲರೂ ಪರೀಕ್ಷೆ ಮಾಡಿ ಯಾರು ಏನ್ ಬೇಕು, ಯಾರು ಯಾವ ಇದ್ರೊಳಗಿದ್ದಾರೆ, ಯಾರು ಏನೇನು ಬೋಧ ಬೇಕು, ಆತರ ಎಲ್ಲಾ ತರದ ಬೋಧ ಮಾಡ್ಲಿಕ್ಕೆ ಒಂದು ಶಕ್ತಿ ಇರ್ತದಪ್ಪ ಕಲ್ಪ. ಅಂದ್ರೆ ಆ ಬ್ರಹ್ಮನಿಷ್ಠವಾಗಿ ಆನಂದವನ್ನು ಅಖಂಡವಾಗಿ ಅನುಭವಿಸ್ತಾ ಇದ್ರು ಕೂಡ ಈ ಲೌಕಿಕ ಭಾವಕ್ಕವ ಇಳಿದು ಬರ್ತಾನಂತ. ಯಾಕಂದ್ರೆ ಅಲ್ಲಿ ಏಕಮೇವದಲ್ಲಿ ಯಾವುದೂ ಇಲ್ಲ. ಈಗ ಬೋಧ ಮಾಡ್ಬೇಕಾದ್ರೆ ಇವೆಲ್ಲ ನಾವು ಗ್ರಹಿಸಿ ಹಿಡ್ಕೊಂಡು ಅದನ್ನ ನಿಶ್ಚಯ ಮಾಡ್ಬೇಕಾಗ್ತದೆ, ಈ ಸ್ಥಿತಿ ಬರ್ಬೇಕಾಗ್ತದೆ. ಅವತಾರ ತ್ಯಾಗಿರೋದು ಬಂದ ಅಂತ ಹೇಳ್ತಾರೆ, ಅವತಾರ. ಹಂಗ ಆ 3 ಸ್ಥಿತಿಯಿಂದ ಏಕಮೇವ ಸ್ಥಿತಿಯಿಂದ ನಾವು ತ್ಯಾಗಿರೋದು ಬಂದು ಈ ದ್ವೈತ ಪ್ರಪಂಚಕ್ಕೆ ಬಂದು ಎಲ್ಲಾ ಸ್ಥಿತಿ ಏನದ, ಎಲ್ಲರಿಗೇನು ಸಂಶಯ ಬರ್ತಾವ, ಎಲ್ಲಾರ ಮನಸ್ಥಿತಿ ಹೆಂಗದ ಅವೆಲ್ಲ ನೋಡ್ಕೊಂಡು ಅದರಿಂದ ಬಿಡುಗಡೆ ಮಾಡೋ ಸಲುವಾಗಿ ಬೋಧ ಮಾಡ್ಬೇಕಾಗ್ತದೆ. ಅಂದ್ರೆ ಇಷ್ಟು ಅಂದ್ರೆ ಒಂದು ರೀತಿಯಿಂದ ಒಂದು ಇದು ಕಡಿಮೆ ಸ್ಥಿತಿ ಅಂತ ಬೇಕಾದ್ರೆ ಲೌಕಿಕ ಸ್ಥಿತಿ ಅಂತ ದ್ವೈತ ಸ್ಥಿತಿಗತಿ. ಇದಕ್ಕೆ ಅವ್ನು ಬಂದು ಬೋಧ ಮಾಡುವಂತಹ ಶಕ್ತಿ ಹೊಂದಿರ್ತಾನಪ್ಪ ಅವ. ದೈತಾ ಭಾವ ದೈತಿ ಕೃತಾ ದೈತಾ ದೈತಾ ಸ್ವರೂಪಾಣಿ ಬೋಧ. ಎಲ್ಲರಿಗೂ ಬೋಧ ಮಾಡ್ತಾರೆ. ಹೆಂಗಪ್ಪ ಜ್ಞಾನಿಗಳು ಹೆಂಗಿರ್ತಾರೆ, ಇಲ್ಲಿ ಎಲ್ಲ ಹೇಳ್ತಿರ್ತೀವಿ. ಹೆಂಗೆ ಒಂದು ಕರ್ಮ ಹೇಳ್ತೀರಿ, ಒಂದು ನೀನು ಶುರು ನಡೀಬೇಕು, ಬರೀ ನಿತ್ಯ ಅಂತ ಹೇಳ್ತಾರೆ. ಒಮ್ಮೆ ಏನಾದ್ರು ನೀವು ಬರೀ ಧ್ಯಾನ ಮಾಡಿರಪ್ಪ, ಭಜನೆ ಮಾಡಿರ್ತಾರ, ಇಂಥ ಜ್ಞಾನ ವಿಷಯಗಳು ಆಗ್ತದೆ. ಎಲ್ಲ ಎಲ್ಲರೂ ಒಂದೊಂದು ಹೇಳ್ತೀರಿ ಹೆಂಗೆ. ಅದಕ್ಕೆ ಅವ್ರು ಹೇಳ್ತಾರಪ್ಪ, ಇದು ನಾವು ಕಿರಾಣಿ ಅಂಗಡಿ ಬಂದಿರ್ಬೇಕು, ಎಲ್ಲಾ ಜೀವನ ಸಿಟ್ಟಿವಿ ನಾವು, ಯಾರಿಗೆ ಏನ್ ಬೇಕಾಗ್ತವ. ಅಗದೀ ದುಶ್ಚಟ ಇದ್ದಾವ ಬಂದಪ್ಪ, ನಾವು ನೀತಿ ಮತ್ತೆ ಏನು ಮತ್ತೊಂದು ಏನು ಹೇಳಂಗಿಲ್ಲ, ಇಲ್ಲ ಜ್ಞಾನ ಹೇಳಂಗಿಲ್ಲ, ಏನೂ ಇಲ್ಲ. ಈ ನೀತಿ ನಡೀತು ನೋಡಪ್ಪ, ಮುಖ್ಯ ನೀತಿ ಉಪದೇಶ ಮಾಡೋಣ. ಮತ್ತ ಅತಿ ಆಸಕ್ತಿ ಬಂದಪ್ಪ ನಾವು ವೈರಾಗ್ಯ ಪ್ರಪಂಚಕ್ಕೆ ಆಸಕ್ತಾಗಿ ಬರೀ ಲೋಕ ಮೋಹದೊಳಗೆ ಸಿಗಿದ್ದಪ್ಪ ಅಂದ್ರೆ ಅವ್ನು ವೈರಾಗ್ಯ ನಿರೂಪಣೆ ಮಾಡು. ಇದು ಸುಳ್ಳದ, ಇದು ಸುಖ ಇಲ್ಲ, ಬರೀ ದಡಪಡದಪ್ಪ ಅಂತ ನಿಜವಾದ ಸುಖ ಇಲ್ಲಿ ನೋಡು ಅಂತ ತಿಳಿಸಿ ಹೋದೆ. ಅವ್ನು ವೈರಾಗ್ಯ ನಿರೂಪಣೆ ಮಾಡು. ಅವ್ನು ನೀತಿ ನಿರೂಪಣೆ ಅವ್ರು ಮಾಡ್ತು, ವೈರಾಗ್ಯ ನಿರೂಪಣೆ ಮಾಡ್ತು. ಮತ್ತೆ ಯಾರಿಗೆ ಸ್ವಲ್ಪ ಚಿತ್ತಶುದ್ಧಿಯಾಗಿ ಅಥವಾ ತಿಳ್ಕೊಬಹುದು ಹಂಬಲದ, ಆ ತಿಳಿಯುವಂತ ಶಕ್ತಿ ಇದೆ, ಸೌಡದ, ಇದು ಜ್ಞಾನ ಇದು ಜ್ಞಾನ ಭಕ್ತಿ. ಇದು ಅರ್ಥ ಗ್ರಹಣ ಮಾಡ್ಲಿಕ್ಕೆ ಶಕ್ತಿ ಸೌಡು ಅಥವಾ ಅಂತದ್ದು ಇಲ್ಲಿ ಪ್ರವೃತ್ತಿ ಇರಿದ್ರು ಕೂಡ ಪೂರ್ಣ ಭಾವದ, ಸಂಪೂರ್ಣ ಸದ್ಭಾವದ ನಂಬಿದೆ, ಪೂರ್ಣ ನಂಬಿಕೆ, ಸಂಪೂರ್ಣ ನಂಬಿಕೆ ಇದೆ. ಅವ್ರಿಗೆ ಭಕ್ತಿ ಮಾಡ್ರಪ್ಪ, ನಂಬ್ಕೊಂಡು ಹೋಗ್ರಿ ನೀವು ಸಾಕು. ಮುಕ್ತ ಇದ್ರೆ ಮುಕ್ತ ನೋಡ್ರಿ, ದೊಡ್ಡ ಮಾತು ಮುಕ್ತ ಆಗಿ ಆಗ್ತದೆ. ಮುಕ್ತ ಇದ್ದಿರೋದು ಎಷ್ಟು ಮುಖ್ಯ, ಪೂರ್ಣ ನಂಬರಿ ಸಾಕು. ಆ ನಂಬಿಕೆಯಿಂದ ಭಕ್ತಿ, ನಂಬಿಕೆ ಪೂರ್ಣ ನಂಬಿಕೆ ಭಕ್ತಿ ಅಂತ ಆ ಭಕ್ತಿಯನ್ನ ಹೇಳೋದಾಗ್ತದೆ. ಜ್ಞಾನ, ಭಕ್ತಿ, ವೈರಾಗ್ಯ, ನೀತಿ, ಅಂದ್ರೆ ಯಾವ್ಯಾವ ಅಧಿಕಾರಿಗಳಿಗೆ ಹೆಂಗೆ ಬೇಕು ಹಂಗೆ ಎಲ್ಲಾನು ಇದಾಗಿತ್ತು ಅಂತ ನೀವ್ ಹಿಂಗೆ ಕೇಳ್ಬೋದು. ಇಲ್ಲಿ ಎಲ್ಲಕ್ಕೂ ಒಮ್ಮೊಮ್ಮೆ ಹಿಂಗೆ ಬರೀ ಜ್ಞಾನ ಹೇಳ್ತೀರಿ, ಅದ್ರೊಳಗೆ ಈ ವಿಷಯ ಬರ್ತದೆ, ಮತ್ತೆ ಹೆಂಗ್ ಮಾಡ್ಬೋದು ಅಂದ್ರೆ ಅದು ಅವ ಆಯಾ ಅಧಿಕಾರ ಅವ್ರು ತಗೊಂಡು ಬಿಟ್ಟಾರಂತ. ಈಗ ನಾವು ಇಷ್ಟು ಹೇಳ್ತೀವಲ್ಲ, ಬರೇ ಭಕ್ತಿ ಅಧಿಕಾರಿ ಜೋಡಿ ಮಾಡ್ತಾರೆ, ಜ್ಞಾನ ಹೇಳ್ಕೊಂಡು ಅವ್ರು ಸುಮ್ಮನೆ ಕೇಳ್ತಾರೆ. ಭಕ್ತಿ ವಿಷಯ ಬಂದ್ರೆ ಅಷ್ಟು ತಾವು ಲಾಭ ಮಾಡ್ಕೊತಾರೆ, ಹೌದಾ? ಮತ್ ಜ್ಞಾನ ಇದ್ದರೆ ಅದು ಜ್ಞಾನ ವಿಷಯ ಬಂದಾಗ ಕೇಳ್ತದೆ, ಭಕ್ತಿ ವಿಷಯದಿಂದ ನಂಬಿಕೆ ಇರ್ತದೆ, ಅದು ಸುಮ್ಮನೆ ಕೇಳ್ತಾರೆ. ಸಾಮಾನ್ಯ ಬಿಡ್ತಪ್ಪ, ಇದು ನಮ್ಗೆ ಗೊತ್ತಿದ್ದ ವಿಷಯ ಇದ್ರು ಸುಮ್ಮನೆ ಕೊಡ್ತಾರೆ. ಅದನ್ನ ಅಂದ್ರೆ ಎಲ್ಲಾ ಕೂಡ ಹೇಳಿದ್ರು ಕೂಡ ಅವರು ಆಯಾ ಅಧಿಕಾರಿಗಳೇ ಬೋಧಿರ್ತದೆ, ಅದು ಅಷ್ಟೇ ಗ್ರಹಣ ಮಾಡ್ತಾರೆ. ನಾವು ಅದಕ್ಕೆ ಕಾಳಜಿ ಮಾಡೋ ಕಾರಣ ಇಲ್ಲ. ಅಂದ್ರೆ ಈ ಒಟ್ಟಿಗೆ ಏನಪ್ಪ, ಜ್ಞಾನ ಅವರ ಅಧಿಕಾರ ತಕ್ಕ ಬೋಧ ಮಾಡ್ತಾರ ಅಂತ ಹೇಳಿದ್ರು. ಅದೇ ಇನ್ನೊಮ್ಮ ಏನಂತ ದೈತಾ ಭಾವ ದೈತಿ ಕೃತಾ ದೈತಾ ದೈತಾ ಸ್ವರೂಪಾಣಿ ಬೋಧ ಜ್ಞಾನ ಭಾವೋನಿ ನವೇ ಮೋಹ ಸುನೋಪಿ ಶುದ್ಧ ಪ್ರಬೋಧಿ. ಏಕ ಜ್ಞಾನ ಭಾವೋನಿ ಜಾಲಾ ಪಿತಾ. ಗೋಪ ಏನ್ ಮಾಡ್ತಾರೆ, ಕೆಲವು ಜ್ಞಾನಿಗಳು ಇರ್ತಾರೆ, ನಮ್ಮನೆ ಮಾಡ್ತಾರೆ, ವರ್ತಿಸ್ತಾರೆ. ಅವ್ರೇನ್ ಜ್ಞಾನಿಗಳು ಈ ಅನ್ನಕ್ಕೆ ಎಲ್ಲರಿಗೂ ಉಪಯೋಗ. ಕಡಿಲ ಅವ್ಯವಸ್ಥಾ ತಥಾ ನೋಳಕೇಚಿ ಸ್ವಚಿತ್ಯಾತಿ ದಶಾ ಯೋಗ್ಯೋಪದೇಶ ತೋನವೇ. ಅಂದ್ರೆ ಅವ್ನಿಗೆ ಎರಡೂ ಬರ್ಬೇಕಂತ. ವ್ಯವಹಾರದ ಜ್ಞಾನ ಬೇಕು. ಬೋಧ ಮಾಡ್ಬೇಕಾದ್ರೆ ಯಾರಿಗೆ ಬೋಧ ಮಾಡ್ತಾರೆ ಆ ಬೋಧಕ್ಕೆ ಬೋಧ ಕೇಳುವಂತವ್ರ ಸ್ಥಿತಿ ಏನದ ಮುಚ್ಚಲಿಸಲಾಗಿ ಅವ್ರ ಸ್ಥಿತಿ ಇಳಿದು ಅವ್ರ ಸ್ಥಿತಿಗೆ ಹೋಗಿ ಅದು ನೋಡ್ಕೊಂಡು ಅದರಂತೆ ಆಗಿ ಅದಕ್ಕೆ ಮ್ಯಾಲೆ ತೆಗಿಲಿಕ್ಕೆ ಉಪಾಯ ಬೇಕು, ನಿರಸನ ಮಾಡ್ಲಿಕ್ಕೆ ಅದನ್ನ ಉಪಾಯ ಹೇಳುವಂತ
ಅಂದ್ರೆ ಇವು ಇಷ್ಟು ಎಲ್ಲಾನು ಆಗುವಂತ ಒಂದು ಕಲಾ ಬೇಕಂತ. ಅಂದ್ರೆ ಬರೀ ತನ್ನ ತಿಳುವಳಿಕೆ ಕೂತಪ್ಪ ಅಂದ್ರೆ ಇದಂಗ ಸಾಮಾನ್ಯ ದುಃಖನೇ ಅವ್ನು ಕಟ್ಟಿ ಆಗಿಲ್ಲ ತಿಳ್ಕೊ. ಹೇಳ್ತಾವ ಯಾವಾಗ್ಲೂ ಅಖಂಡ ಆನಂದೊಳಗೆ ಬಂತು ಅಂದ್ರೆ ಈ ಹೊರಗಿನ ಸುಖ ದುಃಖಗಳನ್ನ ಒಟ್ಟಿಗೆ ಅವ ನೋಡ್ಲಿಲ್ಲ, ಭಾವಿಸ್ಲೇ ಇಲ್ಲ. ಅವ ಯಾವಾಗ ಅಖಂಡ ಆನಂದ ಇಟ್ಕೊತ ಅದ ಸುಖ ದುಃಖಗಳು ಹಿಂಗವ ಅಂತ, ದುಃಖದ ಹಿಂಗದ, ಇದು ನಿರ್ಧಾರ ಹಿಂಗ್ ಮಾಡ್ಬೇಕು ಅಂತ ಹಿಂಗ್ ತಿಳಿಸಿ ಹೇಳಿಕ ಬರ್ಲಾರ್ದು. ದುಃಖದೇ ನೋಡುದಿಲ್ಲವ, ಆದ್ರೆ ದುಃಖ ನೋಡ್ತಾನ. ದುಃಖ ಅನುಭವಿಸಿ ತನ್ನ ದುಃಖ ಅನುಭವಿಸಿ ಎರಡನೇ ದುಃಖವನ್ನು ನೋಡಿ ಈ ದುಃಖದ ದುಃಖ ರೂಪದ ಇದು ಅಂತ ನೋಡ್ಬೋದು, ಈ ದೃಷ್ಟಿ ನೋಡ್ತಾನೆ. ಮತ್ತೆ ಅದ್ ನಿರಸನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಉಪಾಯ ಬೇಕು, ಆ ಉಪಾಯ ಸರಿಯಾಗಿ ಹೇಳ್ತಾರೆ. ಅಂದ್ರೆ ಈ ಎಲ್ಲರ ನೋಡಿ ಒಂದಾಗಿ ಎಲ್ಲ ಸ್ಥಿತಿಯಿಂದ ಹೊಂದಿ ಅವರವರಿಗೆ ಅವರ ತಕ್ಕಬಹುದು ಮಾಡಿ ಅವರ ಒಂದು ಹೆಜ್ಜೆ ಮುಂದೆ ವೃತ್ತಿಯನ್ನು ಸಿಗುವಂತಹ ಇಂತಹ ಒಂದು ಶಕ್ತಿ ಇರ್ತದೆ. ಇದು ಸಾಧನೆ ಇರ್ತದಪ್ಪ. ಕಲ್ಪ ಈ ಲಕ್ಷಣ ಹೇಳ್ತಾರೆ. ಬೋಧೆ ವಿಣ ಗುರೇ ಅಂತರಿ ಗುರು ಗುರು ಪಣೆ ಗುರು ಗುರಿ. ಎಷ್ಟೋ ಗುರು ಹಿಂಗಿರ್ತಾರಂತ, ಹೇಳುವುದನ್ನ ಕೇಳೋದಿಲ್ಲ, ಹೋದಿಲ್ಲ. ಬಾರೋ ಬಾ ನಡ್ರಿ ನಡ್ರಿ ಇಷ್ಟು ರೊಕ್ಕ ಕೊಡಿ, ನೀವು ಮಾಡಿ ಹೋಗ್ರಿ, ಏನು ಹೇಳಿದ್ರು ಅವ ಇಷ್ಟು ಮಾಡಿದ ಅವನಿಗೆ ಅದೇ ಹೇಳಿ ಬೆಟ್ಟ ಇದ್ರಿ ಅವ್ರು ಬೆಟ್ಟ ನಮ್ಗೆ ಆತು, ನಮ್ಗೆ ಹಿಂಗೆ ಮಾಡ್ಲಿಕ್ಕೆ ಹೇಳಿ ನೋಡಿ. ನೀನು ಗರಮ ಇಲ್ಲಿ ಬಟ್ ಬಾ ತಮ್ಮ ಎಲ್ಲ ಮಂದಿ ಮಾಡ್ಲಿಕ್ಕೆ ಹೋಗ್ಬೇಡ ಮತ್ತೇನು ಹೇಳ್ತಿದ್ರು ನಾನಾಗಿ. ಅವ್ರು ಅಷ್ಟಿದ್ದೆ ಅವ್ರು ಮುಗಿತಿರ್ಬೇಕು. ಇಂಥವ್ರು ಹೋಗಿದ್ರಿ, ಇಂಥವ್ರು ಶಿಷ್ಟಿದ್ವಿ ನಾವು ಅಂತ ಅವರೊಂದು ಸುಮ್ಮನೆ ಒಂದು ದೊಡ್ಡದೊಂದು ಮಹತ್ವ ತಿಳ್ಕೊಂಡ್ಬಿಡುದು. ಮತ್ತು ಇದು ಗುರುಗಳಂತ ಬೋಧನ ಕೊಟ್ಟಿಗೆ ಇಲ್ಲೇ ಇಲ್ಲ, ಇದೇನು ಉಪಯೋಗಪ್ಪ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಗುರುಕಾಯ್ ಶಿಷ್ಟರ ಕಾಯ್ ಅಂತ. ಹಂಗೆ ಗುರುಗುರಿ ಅಂತ ಹೇಳ್ತಾರೆ. ಗುರುಗಳು ಮಾಡ್ಕೊತ ಕಿತ್ಕೊಡಿ, ಯಾಕೆ ಕೊಡ್ಲಿಲ್ಲ ಇಷ್ಟು ಕಿತ್ಕೊಡ್ಬಾರ್ದೇ ಹಾಗೆ ದೂರ ನೀವು ಹಿಂಗೆ ಗುರುಗಳು ಮಾಡ್ಬೋದು. ಶಿಷ್ಟ್ರೆ ಗುರುಕೂತ ಶಿಷ್ಟ್ರೆಯಿಂದ ಸ್ವಲ್ಪ ಕೂತಾರ ಕೊಟ್ಟಿಂದ ಎಲ್ಲ ಪರಮಾತ್ಮ ಮುಗ್ದಂಗ ಅವ ಕಾಲಿಸ್ಕೋತ ಯಾರು ಇದಾತಪ್ಪ ಇದ್ರೊಳಗೆ. ಬೋಧಕತಾ ಘರ್ಜಾಗರಿ ಶಬ್ದಜ್ಞಾನೇ ಪಾರಂಗತ ದೋ ಬ್ರಹ್ಮಾನಂದೇ ಸದಾ ಡುಲತ. 2 ಲಕ್ಷ ಇರ್ತಾವಂತ. ಶಬ್ದಜ್ಞಾನಿ ಪಾರಂಗತ ಬ್ರಹ್ಮಾನಂದಿ ಸದಾ ಡುಲತ. ಅಖಂಡ ಬ್ರಹ್ಮಾನಂದ ಇರ್ತಾನೆ. ಮತ್ತೆ ಈ ಶಬ್ದಜ್ಞಾನ ಬೋಧಕ ಶಕ್ತಿ ರೀಚ್ ಮಾಡುವಂತಹ ಒಂದು ರೀತಿ ಇದೆಂತ ಇವೆರಡೂ ಈ ಒಂದು ಜ್ಞಾನಿಗಳ ಸಾಧನೆ ಇರ್ತಾವಂತ. ಗುರು ಅಂತ ಹೇಳ್ತಾರೆ, ಸಾಧನೆ ಗುರು ಅಂತ. ಗುರು ಲಕ್ಷಣ ಇವು 2 ಲಕ್ಷಣದಿಂದ ಇರ್ತಾವ ಇಲ್ಲಿ ಸಾಧನೆ ಇರ್ತಾವ, ಗುರು ಇರ್ತಾವ. ಶಿಷ್ಯ ಪ್ರಬೋಧನಿ ಸಮರ್ಥ ತೋ ಮೂರ್ತಿಮಂತ ಸ್ವರೂಪ ಮಾತೆ ಇದೆ ಅಂತ. ಇದು ಹೊರತು ಮತ್ತು ಇನ್ನು ಮಾಡಿದವ್ರ ಜೊತೆ ಮಾಡ್ಯಾರ. ತಾವು ಪರಿಪೂರ್ಣ ಸ್ಥಿತಿಯಾಗಿದ್ದು ಭಕ್ತರಿಗೆ ಶಿಷ್ಯರಿಗೆ ಬೋಧ್ ಮಾಡ್ಯಾರ. ಹಿಂಗವ್ರೆಲ್ಲರೂ ಅವ್ರೇ ಅವತಾರಿಕ ಅನ್ಸ್ಕೊಂಡಾರ. ಹಂಗೆ ಯಾರು ಮಾಡ್ತಾರ ಅವ್ರು ಅವತಾರಿಕರು ಅಂತ ಹಿಂಗ ಹಿಂಗ ತಾವು ಪರಿಪೂರ್ಣ ಸ್ಥಿತಿ ಹೊಂದಿ ಆ ಪರಿಪೂರ್ಣ ಸ್ಥಿತಿಯಲ್ಲಿ ಬೋಧ ಯಾರು ಮಾಡ್ತಾರೋ ಅವ್ರಿಗೆ ಅವತಾರ ಮಾಡಬೇಕು ಅಂತ. ಇದ್ರ ಅವತಾರ ಇದೇ ಮಾಡ್ಯಾರ, ಭಕ್ತಿ ಮಾಡಿದ್ರ ಧರ್ಮ ಸಂಸ್ಥಾಪನೆ ಮಾಡಿದ್ರಪ್ಪ ಅವರು. ಅವತಾರ ನೀಡಿದ್ರೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ವಿವೇಕ ಅಂತ. ಧರ್ಮ ಸಂಸ್ಥಾಪನೆ ಅಂದ್ರೆ ಇದನ್ನೇ. ಧರ್ಮ ಅಂದ್ರೆ ಏನು, ಸಂಸ್ಥಾಪನೆ ಅಂದ್ರೆ ಧರ್ಮ ಅಂದ್ರೆ ಆತ್ಮಧರ್ಮ, ಸಂಸ್ಥಾಪನೆ ಎಲ್ಲರಿಗೂ ಬೋಧ ಮಾಡೋದು, ಪ್ರಸಾರ ಮಾಡೋದು. ಹೌದಲ್ಲ, ಇವರು ಆ ಆತ್ಮ ಜ್ಞಾನವನ್ನ ಆತ್ಮಬೋಧವನ್ನ ಅದನ್ನೇ ಎಲ್ಲರಿಗೂ ಬೋಧ ಮಾಡಿದ್ರು, ಪ್ರಸಾರ ಮಾಡಿದ್ರು. ಅದು ಅವ್ರ ಧರ್ಮ ಸಂಸ್ಥಾಪನೆ ಮಾಡಿದ್ರು ಅಂದ್ರೆ ಅವತಾರಿಕ ಅನ್ಸ್ಕೊಂಡು ಅವತಾರಿಕ. ಹಂಗೆ ಹಿಂಗೆ ಈ ಕಾರ್ಯ ಯಾರು ಮಾಡ್ತಾರೋ ಅವ್ರಿಗೆ ಅವತಾರಿಕ ಅಂತ ಅನ್ಬೇಕು. ಅವರು ಕೆಲಸ ಮಾಡ್ತಾನೆ, ಕಡಿಮೆ ಮಾಡ್ಬೋದು, ಹೆಚ್ಚು ಮಾಡ್ಬೋದು, ಎಲ್ಲ ಏನೇನಂತ ಈ ಜ್ಞಾನಿ ಲಕ್ಷಣ ಹೇಳ್ತಾರೆ. ಕಲ್ಪ ಈ ಲಕ್ಷಣ ಅಂದ್ರೆ ಬ್ರಹ್ಮನಿಷ್ಠ ಶ್ರೋತ್ರಿ ಇರಬೇಕು, ಎರಡೂ ಇರಬೇಕು. ದಯಾಗುಣದಿಂದ ಎಲ್ಲರಿಗೂ ಬೋಧ ಮಾಡ್ತಿರ್ಬೇಕು. ಪಾಪ ಅಖಂಡ ಬ್ರಹ್ಮಾಂಡ ಇರಬೇಕು. ಬ್ರಹ್ಮಾಂಡ ಇದ್ರೆ ಬ್ರಹ್ಮ ಆನಂದವನ್ನು ಮತ್ತೊಬ್ಬರು ಕೊಡಿ ಬರ್ತದೆ ಅಂತಕೊಂಡು ಅಖಂಡ ಬ್ರಹ್ಮಾಂಡ ಇದ್ಕೊಂಡು ಎಲ್ಲರಿಗೂ ಬೋಧ ಮಾಡಿ ಎಲ್ಲರಿಗೂ ಅಧಿಕಾರ ಭೇದದಿಂದ ಬೇರೆ ಬೇರೆ ತರದಿಂದ ಬೋಧ ಮಾಡಿ ಕೂಡ ಎಲ್ಲರನ್ನೂ ಏನ್ ಮಾಡ್ತಾನಪ್ಪ ಅಂದ್ರೆ ಎಲ್ಲಿ ಇದ್ದರಿಂದ ಮುಂದೆ ಹೋಯ್ತಾನೆ. ಎಲ್ಲಿ ನೀವು ಇರ್ತೀರಿ, ಯಾವ ಸ್ಥಿತಿಯೊಳಗೆ ಇರ್ತಾರೋ ಪ್ರತಿಯೊಬ್ರು ಆ ಸ್ಥಿತಿಗಿಂತ ಮುಂದಿನ ಸ್ಥಿತಿ ಮುಟ್ಸುದು ಇದೇ ಕೆಲಸ. ಎಲ್ಲರನ್ನೂ ಒಮ್ಮೆಲೆ ಮುಟ್ಟಿಸ್ ಸಾಧ್ಯ ಇಲ್ಲ. ದಂಡಿಗೆ ಬಂದ ಯಾವ ಮೊದಲು ಹೋಗಿ ನೋಡ್ತಾನೆ. ಇಲ್ಲ ಬಹಳ ಹಿಂದೆ ಇದ್ನಪ್ಪ ಅಂದ್ರೆ ಅವ ನಡೀತಾಳ್ತೀನಿ ಸ್ವಲ್ಪ ಇಸ್ತಿ ಬಾರಪ್ಪ ಇಸ್ತಿ ಬಾ ಹಿಂಗೆ ಹೆಂಗಾಗ್ತದೋ ಹಂಗಿಂದ ಯಾರ್ಯಾರಿಗೆ ಅವ್ರ ಅಧಿಕಾರ ಭೇದದಿಂದ ಸರಿಯಾಗಿ ಬೋಧ ಮಾಡಿ. ಅಧಿಕಾರ ಭೇದ ಅಂತೂ ಕೂಡ ಅವರು ಸಣ್ಣವರು ಕಡಿಮೆಯವರು ಕೆಟ್ಟ ಹಿಂಗೆ ಆಗ್ತಾರೆ ಇಲ್ಲ ಹಿಂಗೆ ತಿಳ್ಕೊಂಡ್ರೆ ಹಂಗಿಲ್ಲ.
ಯಾಕಂದ್ರೆ ಸಣ್ಣವರು ದೊಡ್ಡವರು ಅಂತ ಹೇಳಿದ್ರೆ ಇಷ್ಟೇ ಇರ್ತದೆ. 3 ವರ್ಷ ಹುಡುಗಲ್ಲ ಕೂಸು 2 ವರ್ಷ ಕೂಸು ದೊಡ್ಡ 8 ವರ್ಷ ಆಗ್ಯಾನ, ಒಬ್ಬ 50 ವರ್ಷ ಆಗ್ಯಾನ. ಹೌದು ಅಂದ್ರೆ ಕೂಸು ಭಾಳ ಕೆಟ್ಟ, ಭಾಳ ಸಣ್ಣದು, ಭಾಳ ಅಗದಿ ಕಡಿಮೆದು. ಅವ 50 ವರ್ಷ ಭಾಳ ಹೆಚ್ಚು ಹಿಂಗೆ ನಾವೇಂದ್ರೆ ಅಂತೀವಿ. ಅವ್ ಕೂಸದಪ್ಪ ಅದು ಬೆಳೀತದೆ, ಅದು ದೊಡ್ಡದಾಗ್ತದೆ. ಅಂದ್ರೆ ಆ ಖುಷಿ ಪ್ರೇಮ ಎಲ್ಲ ಸಮನಾಗಿ ನೋಡ್ತಿಲ್ಲ. ಹಂಗೆ ಇದು ಎಲ್ಲ ಬೇರೆ ಬೇರೆ ಅಧಿಕಾರಿ ಇದ್ರು ಕೂಡ ಆ ಸ್ಥಿತಿ ಎಲ್ಲರೂ ಹೋಗೋರು ಇದ್ದುದರಿಂದ ಮೂವರು ಎಲ್ಲರೂ ಅದೇ ಸ್ಥಿತಿಯವರು ಇದ್ದುದರಿಂದ ಜ್ಞಾನಿ ದೃಷ್ಟಿಯಲ್ಲಿ ಯಾರು ಹೆಚ್ಚಿಲ್ಲ, ಯಾರು ಕಡಿಮೆ ಇಲ್ಲಪ್ಪ. ಎಲ್ಲರಿಗೂ ಸರಿಯಾಗಿ ಏನಂದ್ರೆ ಅವರವರ ಇದ್ದ ಜಾಗದಿಂದ ಮುಂದೆ ಪ್ರಗತಿ ಮಾಡಿಸ್ತಾನೆ. ಚಿತ್ರತ್ನ ಅಲಂಕಾರಿ ಅಲಂಕಾರೇ ಕುಸರಿ ಪ್ರತಿಷ್ಠಾ ಸುಂದರಿ गणपती लक्षणे षट गुण हा गुण गुंतलेले असतात. हे लक्षण सांगितलं. कल्प कल्प हा समज म्हणजे तो निष्णात शब्दे परेती निष्णात. शब्दात म्हणजे बोध करण्या, परे म्हणजे अनुभवात, ब्रह्मानुभवात तो करणे झालेला असतो, पूर्ण त्याला पोचायला असतो. म्हणून त्याला कवी ही म्हणते. हे त्याला काय कल्प संत असे असतात. त्यांच्यामध्ये 2 लक्षणं असतात मुख्यत्वे, आणि ब्रह्मनिष्ठा किंवा शब्दे परेची निष्ठा. ही दोन्ही लक्षणे एका ठिकाणी असणे म्हणजे फार क्वचित. काय सांगतो ते म्हणजे अवताराची हे लक्षण आहे. हा जो आहे कारण काय अनुभव ब्रह्मानुभव आहे फार दुर्मिळ आहे जगात. ते कारण काय सगळं इथे लक्ष आहे. कुठे पांडित्य किंवा वक्तृत्व हे संपादन करण्याकरता सगळ्यांचा प्रयत्न असतो. आणि ती पुस्तके त्याच्यामध्ये प्रवीण झाले असतात. पण मुख्य अनुभवाची गोष्ट त्याच्यामध्ये असते. ते काय सांगतात, कोणी विचारले बाबा ह्याचा अर्थ काय हो, आम्हाला कळलं नाही. ते काय सांगणार, लगेच उत्तर देणार नाही. मी पुस्तक बघून सांगतो, उद्या या पुस्तक बघून ठेवतो, काय तर त्यातलं लिहिलं आहे, मग ते तुम्हाला सांगतो. मग तुम्हाला माहित नाही काय, तुम्हाला अनुभव नाही काय, नाही मला काय अनुभव, ते स्पष्ट सांगतात. कारण किती बृहस्पतीसारखे ते करीत असले तरी तुम्ही त्यांचे प्रवचन झाल्यावर तुम्ही त्यांना जाऊन खाशी जाऊन भेटून विचारू लागला काय हो असं म्हणता, मग हे कसं काय अनुभव काय आम्हाला येईना काय त्याचा काय, मग त्यांना सांगता येणार नाही. त्या स्वतःलाच अनुभव नसतो. सर मुंबईत कोणी बघितलं नाही म्हणतो.